ಭಕ್ತಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ವಂದಿಸುತ್ತಾ, ಗುರುಭಕ್ತರಾದ ತಮ್ಮೆಲ್ಲರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಸತ್ಸಂಗವನ್ನ ಆರಂಭ ಮಾಡೋಣ. ಇಂದು ನಾವು ಅನುಭವಾಮೃತದ ಮುಂದುವರೆದ ಭಾಗವನ್ನು ಕೇಳಲಿದ್ದೇವೆ. ಈಗ ಸುಮಾರು 2-3 ತಿಂಗಳಿಂದ ನಾವು ಅನುಭವಾಮೃತವನ್ನ ಕೇಳ್ತಾ ಬಂದಿದ್ದೇವೆ. ಅಪ್ಪ ಅವ್ರಿಗೆ ಬಹಳ ಇಷ್ಟವಾದ ಒಂದು ಗ್ರಂಥವಾದ ಈ ಅನುಭವಾಮೃತವನ್ನ ನಾವು ಮೊದಲಿನಿಂದ ಅದರ ಒಂದು ಆದಿಯಲ್ಲಿ ನಾವು ಅದನ್ನ ಯಾವರಿಗೆ ಹೇಳ್ಬೇಕು, ಎಂಥವರಿಗೆ ಅದು ತಲುಪಬೇಕು, ಆ ಒಂದು ವಿಚಾರಗಳನ್ನ ಯಾರು ಇದನ್ನ ಕೇಳಲು ಅರ್ಹರು ಅಂತ ವಿಚಾರಗಳನ್ನೆಲ್ಲ ನಾವು ತಿಳಿದು ನಂತರ ಅದರ ಒಂದು ಆಳಕ್ಕೆ ಇಳಿತಾ ಹೋಗ್ತಾ ಇದ್ದೇವೆ. ತತ್ಪದದ ಒಂದು ಅರ್ಥದ ವಿವರಣೆಯನ್ನ ಕೇಳಿದ ನಂತರ ತ್ವಂಪದದ ಅರ್ಥಕ್ಕೆ ನಾವು ಬಂದು ಕಳೆದ ಬಾರಿ ತ್ವಂಪದದ ಅರ್ಥವನ್ನು ಸ್ವಲ್ಪ ಭಾಗ ಕೇಳಿದ್ದೇವೆ. ಈಗ ಅದರ ಮುಂದುವರೆದ ಭಾಗವನ್ನ ಕೇಳಲಿದ್ದೇವೆ. ಶ್ರೀಯುತ HY ರಾಮರಾವ್ ಅವರಿಗೆ ಸತ್ಸಂಗಕ್ಕೆ ಆತ್ಮೀಯವಾದ ಸ್ವಾಗತವನ್ನ ಎಲ್ಲರ ಪರವಾಗಿ ಕೋರುತ್ತಿದ್ದೇನೆ. ಹಾಗೂ ಅವರು ಮುಂದುವರೆದ ಭಾಗವನ್ನ ಆರಂಭಿಸಬೇಕಾಗಿ ಅವರಲ್ಲಿ ವಿನಂತಿ ಮಾಡ್ಕೋತೀನಿ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವ ಕಾರ್ಯೇಷು ಸರ್ವದಾ. ಗಣಪತಿಯ ಪದಾರವಿಂದಗಳಲ್ಲಿ ನನ್ನ ನಮಸ್ಕಾರ. ಭಕ್ತ ಮಾನಸ ಹಂಸಾಯ ಸಚ್ಚಿದಾನಂದ ರೂಪಿಣೆ ನಮಃ ಶಂಕರ ಲಿಂಗಾಯ ನಮಃ ಸದ್ಗುರು ಮೂರ್ತಯೇ. ಅಪ್ಪ ಅವರಾದ ಶಂಕರಲಿಂಗ ಭಗವಾನರ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರ. ಸುರನರೋರಗನಲ್ಲಮೇ ಸ್ತ್ರೀ ಪುರುಷ ವ್ಯಕ್ತಿ ಅದಲ್ಲ, ಬ್ರಾಹ್ಮಣ ಧರಣಿಪತಿ ವೈಶ್ಯಾದಿ ವರ್ಣಾಶ್ರಮಗಳೇನಿಲ್ಲ. ಕರಚರಣ ಮೂರ್ಧಾಕ್ಷಿ ನಾಸಿಕವೆರಸಿದ ವಯವಿಲ್ಲ. ನಿತ್ಯ ಸ್ಫುರಿತ ಪರಮಾಕಾಶವದು ನೀನೆಂದು ನಿಶ್ಚಯಿಸು. ಪರಮಾತ್ಮ ಹೇಗಿದ್ದಾನೆ? ಅವನು ಮನುಷ್ಯ, ದೇವತೆ, ಸರ್ಪ ಯಾವುದೂ ಅಲ್ಲ, ಹೆಣ್ಣಲ್ಲ, ಗಂಡಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ವರ್ಣಗಳಲ್ಲ, ಬ್ರಹ್ಮಚರ್ಯವಲ್ಲ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ, ಸನ್ಯಾಸ ಎಂಬ ಆಶ್ರಮಗಳು ಅವನಿಗಿಲ್ಲ. ಕೈಕಾಲುಗಳು ಮೊದಲಾದ ಅವಯವಗಳಿಲ್ಲ. ಎಲ್ಲಾ ಕಾಲದಲ್ಲಿಯೂ ಸ್ಫುರಿಸುವ ಅರಿವಿನ ಆಕಾಶವೇ ನೀನೆಂದು ನಿಶ್ಚಯಿಸು. ಆದ್ರಿಂದ ಏನು ಅವನು? ಎಲ್ಲಾ ಕಾಲದಲ್ಲಿಯೂ ಸ್ಫುರಿಸುವ ಅರಿವಿನ ಆಕಾಶ ಅವನು ಅಂತ ಇದೇ ಅರ್ಥ ಬರ್ತಕ್ಕಂಥ ಒಂದು ಶ್ಲೋಕ ನಾವು ಭಜನೆಯಲ್ಲಿ ಹೇಳ್ತೇವೆ. ಯಸ್ಯ ಅಂತರ್ನಾದಿ ಮಧ್ಯಂ ನಹಿ ಕರಚರಣಂ ನಾಮಗೋತ್ರಂ ನ ಸೂತ್ರಂ ನೋ ಜಾತಿರ್ನೈನ ವರ್ಣಾನ ಭವತಿ ಪುರುಷೋ ನಾನ ಪುಂಸಂ ನ ಚ ಸ್ತ್ರೇ ನಾಕಾರಂ ನೋ ವಿಕಾರಂ ನೈಜನಿ ಮರಣಂ ನಾಸ್ತಿ ಪುಣ್ಯಂ ನ ಪಾಪಂ ನೋ ತತ್ವಂ ತತ್ವಮೇಕಂ ಸಹಜ ಸಮರಸಂ ಸದ್ಗುರುಂ ತ್ವಂ ನಮಾಮಿ. ಯಸ್ಯಾಂತರ್ನಾದಿ ಮಧ್ಯಂ ಆದಿ ಮಧ್ಯಾಂತರಹಿತ ನಹಿ ಕರಚರಣ, ಕೈ ಕಾಲುಗಳು ಅವಯವಗಳು ಇಲ್ಲ ಅಂತ. ನಾಮಗೋತ್ರ ಹೆಸರಿಲ್ಲ, ಗೋತ್ರ ಇಲ್ಲ, ಸೂತ್ರ ಇಲ್ಲ. ನ ಜಾತಿರ್ನೈವ ವರ್ಣ, ಜಾತಿ ಇಲ್ಲ. ನೈವ ವರ್ಣ ಅಂದ್ರೆ ವರ್ಣ ಅಂತಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ವರ್ಣಗಳಿಲ್ಲ. ಭಗವತಿ ಪುರುಷೋ ನಾನ ಪುಂಸಂ ನ ಚ ಸ್ತ್ರೀ, ಪುರುಷರೂ ಅಲ್ಲ, ಸ್ತ್ರೀಯೂ ಅಲ್ಲ, ನಪುಂಸಕವೂ ಅಲ್ಲ. ನಾಕಾರಂ ನೋ ವಿಕಾರಂ, ಆಕಾರ ಇಲ್ಲ. ವಿಕಾರ ಇದೆ, ವಿಕಾರವೂ ಅಲ್ಲ. ನಹಿ ಜನಿ ಮರಣಂ, ಹುಟ್ಟಲ್ಲ, ಸಾಯಲ್ಲ. ನಾಸ್ತಿ ಪುಣ್ಯಂ ನ ಪಾಪಂ, ಪುಣ್ಯವೂ ಅಲ್ಲ, ಪಾಪವೂ ಇಲ್ಲ. ನೋ ತತ್ವಂ, ಯಾವುದೇ ತತ್ವ ಇಲ್ಲ. ಆದರೆ ಒಂದೇ ಒಂದಿದೆ. ಏನು? ತತ್ವಮೇಕಂ, ಒಂದೇ ಒಂದು ತತ್ವ ಇದೆ. ಅದು ಯಾವುದು ಅಂದ್ರೆ ಸತ್ಯ ಸ್ವರೂಪ. ಯಾವಾಗ್ಲೂ ಇರ್ತಾನ. ಅವನು ಇಲ್ದಲೇ ಇರೋ ಕಾಲವೇ ಇಲ್ಲ. ಈಗಿದ್ದ, ಆಮೇಲೆ ಇಲ್ಲ, ಆಮೇಲೆ ಬಂದ, ಆ ಮಾತುಗಳೇ ಇಲ್ಲ. ಯಾವಾಗ್ಲೂ ಸದಾ ಇರತಕ್ಕಂತ ಸತ್ಯ ಸ್ವರೂಪ, ಜ್ಞಾನ ಸ್ವರೂಪ ಮತ್ತು ಆನಂದ ಸ್ವರೂಪ, ಸಚ್ಚಿದಾನಂದ ಸ್ವರೂಪ. ಅಂತಹ
ಸದ್ಗುರುವಾದ ನಮ್ಮ ಅಪ್ಪನ ಪಾದಾರವಿಂದಗಳಲ್ಲಿ ನಾನು ನಮಸ್ಕರಿಸುತ್ತೇನೆ. ಈ ಅನುಭವ ಅಮೃತದಲ್ಲಿ ಮುಖ್ಯವಾದ ಪದಗಳು ತತ್ಪದ, ತ್ವಂಪದ ಮತ್ತು ಹಸಿಪದ. ತತ್ವಮಸಿ ವಾಕ್ಯದ 3 ವಾಕ್ಯಗಳು ಅದನ್ನು ಬಿಡಿಸಿದಾಗ ಬರತಕ್ಕಂಥವು. ತತ್ಪದ ಆ ಪರಮಾತ್ಮ, ತ್ವಂಪದ ನಮ್ಮ ಆತ್ಮ, ಹಸಿಪದ ಇವೆರಡು ಒಂದೇ ಹೇಳ್ತಕ್ಕಂಥ ಐಕ್ಯ ವಾಕ್ಯ. ಇದನ್ನ ಬಹಳ ಸರಳವಾಗಿ ವ್ಯಾಸ ಮಹರ್ಷಿಗಳು ತಮ್ಮ ಮಗನಾದ ಶುಕನಿಗೆ ಹೇಳಿದರು. ಬಹಳ ಚೆನ್ನಾಗಿ ಇದನ್ನ ಓದ್ಬಿಟ್ರೆ ಸಾಕು, ಆತ್ಮಜ್ಞಾನವಾಗುತ್ತೆ. ಅಂದ್ರೆ ನಮ್ಮ ಮನಸ್ಸು ಅಷ್ಟು ನಿರ್ಮಲವಾಗಿ ಇದ್ರೆ ಖಂಡಿತವಾಗುತ್ತೆ. ಅಷ್ಟು ಚೆನ್ನಾಗಿ ಸೊಗಸಾಗಿ ಬರೆದಿದ್ದಾರೆ. ಶುಕನಿಗಾಗಿ ಹೇಳಿದ್ದು, ಮಗನಿಗಾಗಿ ಹೇಳಿದ್ದು, ವಿಶೇಷವಾದ ಒಂದು ಮಾತಿನಿಂದ ಅವರು ಹೇಳಿದ್ದಾರೆ. ಇಂಥದನ್ನ ನಮ್ಮ ಮಹಾಲಿಂಗರಂಗರು ಕನ್ನಡದಲ್ಲಿ ಸೊಗಸಾಗಿ ಬರೆದಿದ್ದಾರೆ. ಕನ್ನಡದ ಅಭಿಮಾನವನ್ನು ನೋಡಿ ಈ ಪುಸ್ತಕದಲ್ಲಿದೆ. ಸುಲಿದ ಬೋಳೆಯ ಹಣ್ಣಿನಂದದಿ, ಕಳೆದ ಸಿಗುರಿನ ಕಬ್ಬಿನಂದದಿ, ಇಳಿಸಿದುಷ್ಣದ ಹಾಲಿನಂದದಿ ಸುಲಭವಾಗಿಪ್ಪ. ಲಲಿತವ ಕನ್ನಡದ ನುಡಿಯಲಿ, ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಕಾಲದೇ ಸಂಸ್ಕೃತದ ಇನ್ನೇನು ಅಂತ ಹೇಳಿದ್ದಾರೆ. ಅಂದ್ರೆ ಸುಲಿದ ಬಾಳೆಹಣ್ಣು ಸುಲಿದಾಗಿದೆ, ಇನ್ನು ತಿನ್ನೋದೊಂದೇ. ಹಾಗೆ ಕಳೆದ ಸಿಗುರಿನ ಕಬ್ಬಿನ ಸಿಪ್ಪೆ ಸಿಗದಾಗಿದೆ. ಹಿಂದೆ ಎಲ್ಲ ನಾವು ಇಡೀ ಕಬ್ಬನ್ನ ತಿಂತೇವೆ, ಅವಾಗ ಹಲ್ಲಿನಿಂದ ಸಿಪ್ಪೆಯನ್ನ ಜಿಗಿತಾ ಇದ್ವಿ. ಹಾಗೆ ಸಿಗದಾಗೋಗಿದೆ, ಇನ್ನು ತಿನ್ನೋದೊಂದೇ. ಇಳಿಸಿದುಷ್ಣದ ಹಾಲಿನಂದೆ, ಹಾಲು ಕಾಸಿ ಆರಿಸಿ ಸಮವಾದ ಉಷ್ಣ ಇರತಕ್ಕಂಥ ಹಾಲನ್ನ ತಯಾರು ಮಾಡಾಗಿದೆ, ಇನ್ನು ಕುಡಿಯೋದೊಂದೇ. ಇಂತಹ ಲಲಿತವ ಕನ್ನಡ ನುಡಿಯಲಿ, ತಿಳಿದು ತನ್ನೊಳು ತನ್ನ ಮೋಕ್ಷವ ಗಳಿಸಿಕೊಂಡರೆ. ಈ ಕನ್ನಡದ ನುಡಿಯಲ್ಲಿ ಹೇಳಿರ್ತಕ್ಕಂಥದ್ದನ್ನ ತನ್ನೊಳಗೂ ತನ್ನೊಳಗಿರ್ತಕ್ಕಂಥ ಆತ್ಮವನ್ನು ತಿಳಿದು ಮೋಕ್ಷವನ್ನು ಗಳಿಸಿದ್ರೆ ಸಾಲದೆ ಸಂಸ್ಕೃತದಲ್ಲೇ ಹೇಳ್ಬೇಕ. ಸಂಸ್ಕೃತದಲ್ಲಿ ಹೇಳಿದ್ರೆ ಮಾತ್ರ ಮೋಕ್ಷ ಸಿಗುತ್ತೆ, ಕನ್ನಡದಲ್ಲಿ ಹೇಳಿದ್ರೆ ಸಿಗಲ್ಲ ಅಂತ ಏನಿಲ್ಲ. ಕನ್ನಡದಲ್ಲಿ ಹೇಳಿದ್ರು ಸಿಗುತ್ತೆ. ಅಷ್ಟು ಸೊಗಸಾಗಿ ಈ ಮಹಾಲಿಂಗರಂಗರು ಬರುತ್ತಾರೆ. ಆ ಅನುಭವ ಅಮೃತದ ಮಾತುಗಳನ್ನ ಕೇಳೋಣ. ಈಗಾಗಲೇ ತ್ವಂಪದ 2 ಭಾಗ ಆಗಿದೆ, ಇವತ್ತು 3ನೇ ಭಾಗ. ಈ ಒಂದು ಅಧ್ಯಾಯದಲ್ಲಿ 150 ಪದ್ಯ ಇದೆ. ಅದರಲ್ಲಿ ಮುಖ್ಯವಾದ್ದನ್ನ ನಾವು ಹೇಳ್ತಾ ಬರ್ತಾ ಇದೀವಿ. ಎಲ್ಲದನ್ನು ಹೇಳೋದಕ್ಕೆ ಕಾಲಾವಕಾಶವಿಲ್ಲ, ಸಿಕ್ಕಾಗ ಹೇಳೋಣ. ಅದೇನು ಹೇಳ್ಬಾರ್ದು ಅಂತ ಏನಿಲ್ಲ, ಸಿಕ್ಕಾಗಿ ಎಲ್ಲಾ ಪದ್ಯಗಳನ್ನು ಓದಿ ಅರ್ಥ ಹೇಳೋಣ. ಈಗ ನಮಗೆ ಕೊಟ್ಟಿರತಕ್ಕಂತಹ ಸಮಯಕ್ಕೆ ತಕ್ಕಂತೆ ನಾವು ಇದನ್ನ ಹೇಳ್ತಾ ಹೋಗ್ತೇವೆ. ಇವತ್ತು 3ನೇ ದಿವಸದ ಈ ವ್ಯಾಖ್ಯಾನವನ್ನ ಆರಂಭ ಮಾಡೋಣ. ಅನ್ಯರನು ನೀನಾರು ಹೇಳೆಂದಿನ್ನು ಕೇಳುವುದು ಉಚಿತಮಲ್ಲದೆ, ತನ್ನ ತಾನಾರೆಂದು ಕೇಳುವುದು ಉಚಿತವೇ ಮಗನೇ. ಕನ್ನಡಿಯ ಮುಂಗಯ್ಯ ಕಂಕಣಕ್ಕಿನ್ನು ನಿನ್ನೊಳು ನಿನ್ನ ನಿಜ ಚೈತನ್ಯವೆಂದು ಅದ ತಿಳಿದು ದೃಢತರವಾಗಿ ನಿಶ್ಚಯಿಸು. ವ್ಯಾಸ ಮಹರ್ಷಿಗಳು ಮಗನಿಗೆ ಹೇಳ್ತಾರೆ, ಮಗನೇ ಬೇರೆಯವ್ರನ್ನ ನೀನ್ ಯಾರಪ್ಪ ಅಂತ ಕೇಳೋದು ಉಚಿತವಾದ್ದು. ನೀನ್ ಯಾರಪ್ಪ ಅಂತ ಕೇಳಿದ್ರೆ ನಾನು ನನ್ನ ಹೆಸರು ಇಂಥದ್ದು, ನಾನು ಇಂಥವ್ರ ಮಗ, ಇಂಥ ಊರ್ನವನು ಅಂತ ಹೇಳ್ತೇನೆ. ನೀನ್ ಯಾರು ಅಂತ ಕೇಳೋದು ಸಹಜ, ಅದು ಉಚಿತವಾದ. ನಾನ್ ಯಾರು ಅಂತ ಯಾರ ಕೇಳ್ತಾರ? ಹಾಗೆ ಜನರಲ್ಲಿ ಇದ್ದಾಗ ನಾನ್ ಯಾರು ಅಂತಂದ್ರೆ ನೀನ್ ಮರ್ತೋಗ್ಬಿಟ್ಟಿದ್ಯಾನಿದ್ದು, ಹಂಗಾರೆ ನೀನ್ ತಲೆ ಸರಿ ಇಲ್ಲ ಬಿಡು ಅಂತ, ಹುಚ್ಚ ಅಂತ ತಿಳ್ಕೊತಾರ. ಆದ್ರಿಂದ ನಾನಾರು ಅಂತ ಹೇಳಿ ಕೇಳೋದು ಉಚಿತ ಅಲ್ಲಪ್ಪ, ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಮುಂಗೈಯಲ್ಲಿರುವ ಕೈಯ ಮುಂಭಾಗದಲ್ಲಿ ಇಲ್ಲೇ ಇರುವ ಕಂಕಣ ಬಳೆಯನ್ನ ನೋಡ್ಕೊಳ್ಳೋದಕ್ಕೆ ಕರಡಿ ಬೇಕೆ. ಕರಡಿ ಹಿಡಿದು ಬಳೆಯನ್ನು ನೋಡ್ಕೋಬೇಕೆ, ಕಣ್ಣಿಗೆ ಕಾಣಲ್ಲ, ಎದುರುಗಡೆಗೆ ಕಾಣಲ್ವೇ? ಹಾಗೆ ನಿನ್ನಲ್ಲಿರುವ ಚೈತನ್ಯವನ್ನ ನೀನೇ ಎಂದು ದೃಢವಾಗಿ ನಿಶ್ಚಯಿಸು. ನಿನ್ನಲ್ಲಿರೋ ಚೈತನ್ಯ ನಿನಗೆ ಕಾಣ್ತಾ ಇದೆ, ಅದೇ ಚೈತನ್ಯ ನೀನು.
ಆದ್ರಿಂದ ಆ ಚೈತನ್ಯವೇ ನಾನು ಅಂತ ಹೇಳಿ ನೀನು ದೃಢವಾಗಿ ನಿಶ್ಚಯಿಸು. ಇನ್ಯಾವ ಬೇರೆ ವಸ್ತು ಇಲ್ಲಪ್ಪ, ಅದೇ ಚೈತನ್ಯವೇ ನೀನು ಅಂತ ಹೇಳ್ತಾರೆ ವ್ಯಾಸ ಮಹರ್ಷಿಗಳು. ನಾನರಿಯೆ ನಾನನ್ಯನೆಂಬುದನು ಏನವಿಡಿದದನರಿವು ತಿಗೆಯದು ತಾನೇ ಬರಿಯರಿವಾಗಿ ತೋರ್ಪುದು ಕುರುಹನಿಟ್ಟದನು ಧ್ಯಾನಿಸುತ್ತಿರಲು ಅನವರತವು ಆಜ್ಞಾನದ ಪರೋಕ್ಷಾನುಭವ ಸಂಧಾನವಗ ನಿಜ ತೋರ್ಪುದದು ನೀನೆಂದು ನಿಶ್ಚಯಿಸು. ಯಾರು ಅಂತ ತಿಳಿದಿಲ್ಲ ಅಂತ ಹೇಳ್ತೇವೆ. ಅವಾಗ ನೀನು ದೇಹಾದಿಗಳನ್ನು ಬಿಟ್ಟು ಅನ್ಯ ವಸ್ತು ಎಂಬುದು ಯಾವುದರ ಬಲದಿಂದ ಹೇಳಿದೋ, ಅಂದ್ರೆ ಇಲ್ಲಿರ್ತಕ್ಕಂಥ ದೇಹದಲ್ಲಿರುವ ಭಾಗಗಳು ಯಾವೂ ಅಲ್ಲ ಅಂತ ಹೇಳಿ ನೀನು ತಿಳಿದಿಲ್ಲ. ಹಾಗೆ ಹೇಳುವ ನೀನೇ ಯಾವುದರ ಬಲದಿಂದ ಹೇಳಿದೆ ಎಂಬುದೇ ಅದನ್ನ ಗುರುತಾಗಿಟ್ಟುಕೊಂಡು ಯಾವುದರ ಬಲದಿಂದ ನಾನು ಇದಲ್ಲ ಅಂತ ಹೇಳಿದೆ, ನಾನು ಯಾರು ಎಂಬುದು ತಿಳಿದಿಲ್ಲ ಅಂತ ಹೇಳಿದೆವು. ಅದನ್ನ ಗುರುತಾಗಿಟ್ಟುಕೊಂಡು ನೀನು ಅನುಸಂಧಾನ ಮಾಡಿದ್ರೆ ಶುದ್ಧವಾದ ಅರಿವಿನ ರೂಪದಲ್ಲಿ ಅದು ನಿನ್ನ ಅನುಭವಕ್ಕೆ ಬರುತ್ತದೆ. ಅದೇ ನೀನು ಅಂತ ಹೇಳಿ ನಿಶ್ಚಯಿಸು. ಅರಿವು ತಾನಾಗಿದ್ದು ತನ್ನನು ಬರಿಯನೆಂಬುದು ತನ್ನ ಬಾಯೊಳಗಿರುವ ನಾಲಿಗೆ ಇಲ್ಲವೆಂಬನ ತೆರದಿ ಹಾಸ್ಯವಲ ಅರಿಯನೆಂಬುದನೇ ತರಿಂ ನೀನರಿದೆಯ ಬರಿಯರಿವು ತಾನೇ ನಿರುಪಮ ಚಿದಾನಂದವದು ನೀನೆಂದು ನಿಶ್ಚಯಿಸು. ನೀನೇ ಅರಿವಾಗಿದ್ದು ನಾನು ಯಾರು ಎಂಬುದು ನನಗೆ ತಿಳಿಲಿಲ್ಲ ಅಂತ ಹೇಳ್ತೀರ. ಅದು ಹೀಗೆ ಹೇಳೋದು ಹೇಗಿದೆಯಪ್ಪ, ನನ್ನ ಬಾಯಲ್ಲಿ ನಾಲಿಗೆ ಇಲ್ಲ ಎಂಬ ಮಾತಿನಂತೆ ನಗೆಗೇಡಾಗಿದೆ. ನನ್ನ ಬಾಯಿಗೆ ನಾಲಿಗೆ ಇಲ್ಲ ಅಂದ್ರೆ ಅದ್ ಬಾಯಿಗೆ ಮಾತಾಡ್ತಾರೆ ಹೇಳ್ತಾ ನಾಲಿಗೆಯಿಂದಲೇ ಮಾತಾಡಕ್ ಬರ್ತಾನೆ. ಹಂಗೆ ನಿನಗೆ ತಿಳಿಯಲಿಲ್ಲ ಎನ್ನುವುದನ್ನ ಏತರಿಂದ ತಿಳಿದುಕೊಂಡು ಯಾವುದರಿಂದ ತಿಳ್ಕೊಂಡೆ? ಅನವರ್ತ ಆ ಆನಂದಮಯವಾದ ಅರಿವೇ ನೀನೆಂದು ನಿಶ್ಚಯಿಸು. ಒಳಗಡೆ ಇರ್ತಕ್ಕಂಥ ಅರಿವಿನಿಂದಲೇ ನೀನು ತಿಳ್ಕೊಂಡಿದ್ಯಾ, ಆ ಅರಿವೇ ನೀನು ಅಂತೇಳಿ ನೀನು ನಿಶ್ಚಯಿಸು, ದೃಢವಾಗಿ ನಂಬು ಅಂತ. ಅರಿವು ತಾನಾಗಿದ್ದು ತನ್ನನು ಮರೆವ ಪರ್ಯಂತ ಕಟ ಸೂರ್ಯಗೆ ಹಿರಿದು ಕತ್ತಲೆಯುಂಟೆ ಬೆಡಗಿನ ನುಡಿಯಲ ನೋಡೆ ಅರಿಯಲಿಲ್ಲದು ಮರೆಯಲಿಲ್ಲದು ಕುರುಹು ತೆರಗೆ ನಿಲ್ಲವಿದ್ದಂ ತಿರುತಿಗುವುದು ನಿಜ ವಸ್ತುವದು ನೀನೆಂದು ನಿಶ್ಚಯಿಸು. ಅರಿವೇ ಸಂಪೂರ್ಣ ತಾನಾಗಿದ್ದು ನಾನು ಯಾರಪ್ಪ ಅಂದ್ರೆ ಒಳಗಡೆ ಇರ್ತಕ್ಕಂಥ ಅರಿವು ಯಾವಾಗ ತಿಳಿವು, ಅಂತ ತಿಳಿವು ಒಳಗಡೆ ಇದ್ದಾಗ ನನಗ್ ಮರ್ತೋಯ್ತು ಅನ್ನೋ ಒಂದು ಮಾತು ಎಲ್ಲಿಂದ ಬರುತ್ತಪ್ಪ? ಎಲ್ಲಿ ಮರೆಯುತ್ತೆ ನೀನು? ಅರಿವೇ ನೀನು. ಆದ್ರಿಂದ ಸೂರ್ಯನು ಕಪ್ಪಾಗಿದ್ದಾನೆ ಎಂಬ ಬೆಳಗಿನ ಮಾತಿನಂತೆ ನಿನ್ನ ಮಾತಾಗುತ್ತೆ. ಅರಿಯಲು ಇಲ್ಲ, ಮರೆಯಲು ಇಲ್ಲ. ಇದನ್ನು ಅರಿಯಲು ಯಾವ ಗುರುತುಗಳು ಅರಿಯಂಗೂ ಇಲ್ಲ, ಮರೆಯಂಗೂ ಇಲ್ಲ, ಯಾವಾಗಲೇ ಇರುತ್ತೆ ಈ ತಿಳಿವು. ಆ ತಿಳಿವನ್ನು ಹೆಂಗ್ ಮರೆಯ ಸಾಧ್ಯ? ಆದ್ರಿಂದ ಅರಿವಿದ್ದತ್ರ ಮರವಿರೋದಿಲ್ಲ, ಮರವಿದ್ದತ್ರ ತಿಳಿವಿರೋದು. ಹೀಗೆ ಅಲ್ಲದಿರುವ ಅದು ಇಲ್ಲದಿರುವ ದೇಶ ಕಾಲಾದಿಗಳೇ ಇಲ್ಲ. ಅದು ಇಲ್ಲಪ್ಪ, ಇಷ್ಟೊಂದು ಸ್ವಲ್ಪ ಹೊತ್ತಿರ್ಲಿಲ್ಲ, ರಾತ್ರಿ ಮಲಗಿದಾಗಿರ್ಲಿಲ್ಲ, ಹಾಗಿಲ್ಲೇ ಇಲ್ಲ. ಯಾವಾಗಲೂ ಸದಾ ಕಾಲ ಅದು ಅರಿವು ಎಂಬುದು ನಿನ್ನೊಳಗಿದ್ದೇ ಇರುತ್ತೆ. ಅದು ಇದ್ದಂತೆ ಇದೆ. ಅದೇ ನೀನೆಂದು ನಿಶ್ಚಯಿಸು. ಅದೇ ಸತ್ಯವಸ್ತು. ಯಾವಾಗಲೂ ಇರೋದೇನು? ಸತ್ಯವಸ್ತು. ಆ ಸತ್ಯವಸ್ತುವೇ ನಮ್ಮಲ್ಲಿ ಇದೆ. ಆದ್ರಿಂದ ಅದೇ ನೀನು ಅಂತ ಹೇಳಿ ನೀನು ನಿರ್ಧರಿಸು. ನಾನೆಂದೆನ್ನುವ ಈ ಅಭಿಮಾನವೇ ತಾನಲ್ಲವದನರಿವ
ನಿಧಾನದ ಬರಿಯರಿವೆ ನೀನೆಂದು ತಿಳಿದದನು ಸ್ವಾನುಭವ ಸುಜ್ಞಾನದಿಂದಲಿ ತಾನರಿಯಲದು ನಿತ್ಯ ನಿಜ ನಿರ್ಮಾಣ ನಿರ್ಗುಣ ವಸ್ತುವದು ನೀನೆಂದು ನಿಶ್ಚಯಿಸು. ನಾನು ಅಂತೀವಲ್ಲ, ಇದು ಅಭಿಮಾನದ ಮಾತು. ನಾನು ಅಂತಂದ್ರೆ ನಾವು ದೇಹಕ್ಕೆ ಅಂತೀವಿ, ನಾನು ನನ್ನ ದೇಹ, ಮತ್ತೆ ನನ್ನ ವಸ್ತು, ನನ್ನ ಕಣ್ಣು, ನಮ್ಮ ಮೂಗು ಅಂತ ಹೇಳಿ ಅಭಿಮಾನ. ಈ ಅಭಿಮಾನದ ಮಾತಿಂದ ಹೇಳೋ ನಾನು ಎಂಬುದು ಇದಲ್ಲಪ್ಪ. ಅದನ್ನು ಅರಿಯುವ ಬರಿಯ ಅರಿವೇ ತಾನು. ಇದನ್ನು ಯಾತ್ರಿಂದ ಈ ಬರ್ತಾ ಇದೆ ಈ ಅಭಿಪ್ರಾಯ ಎಂಬುದನ್ನು ಅರಿಯುವ ಬರೀ ಅರಿವೇ ತಾನು ಎಂದು ತಿಳಿದುಕೋ. ಸ್ವಾನುಭವ ಸುಜ್ಞಾನಗಳಿಂದ ಸ್ವಾನುಭವ, ಅದನ್ನು ಅನುಭವ ಪಡ್ಕೋಬೇಕು ನಾವು. ಬರೀ ಅರಿವು ಅಂತ ಹೇಳಿ ಅದು ನಿತ್ಯವು ಸತ್ಯವು ಅಳತೆಗೆ ಸಿಕ್ಕದಂತಹದ್ದು ಗುಣರಹಿತವೇ ಆಗಿದೆ. ಗುಣರಹಿತವೇ ಅಂತಂದ್ರೆ ನೋಟ, ರುಚಿ, ವಾಸನೆ, ಸ್ಪರ್ಶ ಮುಂತಾದ ಈ ಗುಣಗಳು ಅದಕ್ಕೆ ಇಲ್ಲ. ಯಾವಾಗಲೂ ಅರಿವಾಗಿರುತ್ತೆ ಅಷ್ಟೇ. ಅದಕ್ಕೆ ಅದು ಕಾಣಲ್ಲ, ಅದು ವಸ್ತು ಅಲ್ಲ, ನಾವು ನೋಡಕ್ಕಾಗಲ್ಲ, ಕೇಳಕ್ಕಾಗಲ್ಲ, ಅದಕ್ಕೆ ಶಬ್ದ ಇಲ್ಲ, ವಾಸನೆ ಇಲ್ಲ, ಸ್ಪರ್ಶ ಇಲ್ಲ, ಮುಟ್ಬೋದ ಇಲ್ಲ, ಹೀಗೆ ಯಾವ ಗುಣಗಳೂ ಇಲ್ಲ. ಅದಕ್ಕೆ ಗುಣರಹಿತ ಅಂತ ಹೇಳ್ತೀವಿ. ಅದೇ ನೀನೆಂದು ನಿಶ್ಚಯಿಸು. ಅಂಥ ವಸ್ತು ನಮ್ಮಲ್ಲಿದೆ, ಅದು ನಾನು ಅಂತ ಹೇಳಿ ನೀನು ತಿಳಿದುಕೋ. ನನ್ನನ್ನು ನಾನು ಹೇಗೆ ತಿಳಿದೇನು ಎನ್ನುವುದಕ್ಕೆ ತಿಳಿಯುವ ಅರಿವು ಆತ್ಮನದು. ಅದು ಬುದ್ಧಿಗೆ ಸಾಕ್ಷಿ. ಅದು ಅಖಂಡವಾದ ಅರಿವಿನ ರೂಪದ್ದು, ಅದಕ್ಕಿಂತ ಬೇರೊಂದಿಲ್ಲ. ನಿರ್ಮಲಾನಂದ ಸ್ವರೂಪದ್ದು ಅದೇ ನೀನೆಂದು ನಿಶ್ಚಯಿಸು. ನನ್ನನ್ನು ನಾನು ಅರಿತಿಲ್ಲವೆಂದು ಹೇಳುವ ಜ್ಞಾನಕ್ಕೆ ಗೋಚರವಾಗ, ನನ್ನನ್ನು ನಾನು ತಿಳಿದಿಲ್ಲ ಅಂತ ಹೇಳೋ ಮಾತು ಅದು ಅಜ್ಞಾನದ ಮಾತು. ಅದು ಜ್ಞಾನಕ್ಕೆ ಗೋಚರವಾಗುತ್ತೆ. ಆದ್ರಿಂದ ಅಜ್ಞಾನ ಜಡ ದೃಶ್ಯ, ಅದನ್ನು ಅರಿಯುವ ಜ್ಞಾನವೇ ನೀನೆಂದು ನಿನ್ನಲ್ಲಿ ಅರಿತುಕೊಂಡು ನಿಶ್ಚಯಿಸು. ದೇಹ ಅಂತಃಕರಣಗಳಲ್ಲಿ ಪ್ರತಿಫಲಿಸುವ ಸರ್ವಕ್ಕೂ ಆಧಾರವಾಗಿರುವ ಅಖಂಡ ಜ್ಞಾನ ಸ್ವರೂಪ ಅದು ನೀನು. ದೇಹ ಅಂತಃಕರಣಗಳು, ಮನಸ್ಸು, ಬುದ್ಧಿ, ಇವುಗಳಲ್ಲಿ ಇಡೀ ದೇಹದಲ್ಲಿ ಎಲ್ಲಾ ಕಡೆಗೂ ಪ್ರತಿಫಲಿಸಿ ಸರ್ವಕ್ಕೂ ಆಧಾರವಾಗಿ ಎಲ್ಲಾ ಕೆಲಸಗಳು ಅದರಿಂದಲೇ ನಡೆಯುತ್ತೆ. ಆ ನಮಗೆ ಆ ಸರ್ವಕ್ಕೂ ಚೈತನ್ಯ ಬರದೇ ಇದ್ದೆ ನಾವು ಯಾವ ಕೆಲಸನೂ ಮಾಡಲ್ಲ. ಅಖಂಡ ಜ್ಞಾನ ಸ್ವರೂಪವಾದ ನೀನು ಯಾರೆಂಬುದನ್ನು ನಿನಗೇ ತಿಳಿಯಲಿಲ್ಲವೆಂದರೆ ನೀರಲ್ಲಿ ನಿಂತು ಅಗಸನು ಬಾಯಾರಿ ಸತ್ತಂತೆ. ನೀನೇ ಎಲ್ಲಾ ಕಡೆಯೂ ಇದ್ದು ನಿನ್ನಿಂದಲೇ ಈ ದೇಹ ಎಲ್ಲವೂ ಕೂಡ ಕೆಲಸ ಮಾಡ್ತಾ ಇದೆ, ದೇಹದ ಭಾಗಗಳು ಅಂದಾಗ ನಿನಗೇ ತಿಳಿಲಿಲ್ಲ ಅಂದ್ರೆ ಏನರ್ಥ? ನೀರಿನಲ್ಲಿ ನಿಂತು ಅಗಸನು ಬಾಯಾರಿ ಸತ್ನಂತೆ. ಹುತ್ತಲು ನೀರಿದೆ, ನೀರಿನಲ್ಲಿ ನಿಂತಿದ್ದಾನೆ, ನೀರು 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 ಅಂದಂತೆ. ಕೊನೆಗೆ ಕುಡಿಲಿಲ್ಲ, ಏನು ಮಾಡಿದ, ಸತ್ತ ಹೋಗ್ಬಿಟ್ನಂತೆ. ಚೈತನ್ಯ ರೂಪವಾದ ಆತ್ಮನು ಲೆಕ್ಕವಿಲ್ಲದಷ್ಟು ದೇಹಗಳನ್ನು ಹೊಕ್ಕು ಬೆಳಗುತ್ತಾ ಅವುಗಳ ಕೆಲಸಗಳಿಗೆ ಕಾರಣವಾಗಿದ್ದರು ನಿರ್ಲಿಪ್ತನಾಗಿದ್ದಾನೆ. ಚೈತನ್ಯ ರೂಪನಾದ ಆತ್ಮ ಬೇಕಾದಷ್ಟು ದೇಹಗಳನ್ನು ಹೊಕ್ಕಿದ್ದಾನೆ. ಎಲ್ಲಾ ದೇಹಗಳಲ್ಲೂ ಚೈತನ್ಯವನ್ನು ತುಂಬಿದ್ದಾನೆ. ಅವುಗಳೆಲ್ಲ ಕೆಲಸ ಮಾಡಂತೆ ಮಾಡಿದ್ದಾನೆ. ಅಲ್ಲೂ ಮನಸ್ಸು, ಬುದ್ಧಿ ಎಲ್ಲದಕ್ಕೂ ಚೈತನ್ಯ ಕೊಟ್ಟು ಅವುಗಳು ತಮ್ಮ ಕೆಲಸವಂತ ಮಾಡಂತೆ ಮಾಡಿದ. ಆದ್ರೆ ನಿರ್ಲಿಪ್ತ, ಯಾವುದಕ್ಕೂ ಅಂಟಿಕೊಂಡಿಲ್ಲ. ಅವನು ಅವುಗಳ ಕೆಲಸ ಮಾಡಂತೆ ಪ್ರೇರಣೆ ಮಾಡ್ತಾನೆ ಹೊರತು ಅವನೇನು ಮಾಡಲ್ಲ. ಇಂತಹ ಆತ್ಮ ಆರೆಂದು ತಿಳಿಯದವನು ತನ್ನ ತಾಯಿಯ ಬಂಜೆ ಎಂದು ಹೇಳುವಂತಹ ಮಾತಾಗಿದೆ. ನನಗೆ ತಿಳಿಲಿಲ್ಲ ಅಂತ ಹೇಳಿದ್ರೆ ತನ್ನ ತಾಯಿ ಬಂಜೆ ಅಂತ ಹೇಳಿದಂಗಾಗುತ್ತೆ. ಅವನು ನಿಜವನ್ನು ತಿಳಿಯುವುದಾದ್ರೂ ಹೇಗೆ? ಸೂರ್ಯನ ಎಲ್ಲರ ಕಣ್ಣುಗಳನ್ನು ಏಕಕಾಲದಲ್ಲಿ ಬೆಳಗುವಂತೆ ಆತ್ಮನು ದೇಹ, ಅಂತಃಕರಣ ಮೊದಲಾದವುಗಳನ್ನು ಏಕಕಾಲದಲ್ಲಿ ಬೆಳಗುತ್ತಾನೆ. ಕಸ್ತೂರಿಯ ಪರಿಮಳವನ್ನು ಬೆರಳಿಂದ ತೋರಿಸುವುದು ಹೇಗೆ? ಅನಾವಶ್ಯಕ. ಕಸ್ತೂರಿ ಪರಿಮಳ ತಾನಾಗಿ ಮೂಗಿ ಬರುತ್ತೆ. ಇದೇ ಕಸ್ತೂರಿ ಅಂತ ಹೇಳಿ ನಾವು ತೋರ್ಸೋದೇನು ಉಚಿತವಲ್ಲ. ಸೂರ್ಯ ಹುಟ್ಟಿದ್ರೆ ಎಲ್ಲಾರಿಗೂ ಬೆಳಕು ಬರುತ್ತೆ, ಎಲ್ಲಾರ ಕಣ್ಣು ಕಾಣುತ್ತೆ. ಹಾಗೆ ಚೈತನ್ಯ ಇದು ಇರೋದ್ರಿಂದ
ಎಲ್ಲ ಅಂತಃಕರಣ ದೇಹ ಎಲ್ಲ ಬೆಳಗುತ್ತೆ, ಎಲ್ಲವೂ ಅವುಗಳ ಕೆಲಸವನ್ನ ಮಾಡ್ತವೆ. ಹಾಗೆ ಚೈತನ್ಯವನ್ನು ತೋರ್ಸಕ್ಕೆ ಆಗಲ್ಲ. ಆತ್ಮನು ಮನಸ್ಸಿನಲ್ಲಿ ಬೆಳಗುತ್ತ ಆತ್ಮನ ಅರಿವು ಮನಸ್ಸಿನಲ್ಲಿ ಬೆಳಗುತ್ತದಾಗ ಮನುಷ್ಯ ಇಂದ್ರಿಯ ವ್ಯಾಪಾರಗಳನ್ನು ಗ್ರಹಿಸುತ್ತಾನೆ. ನಮ್ಮ ಕೈ ಕಾಲು ಇವೆಲ್ಲವೂ ಏನ್ ಕೆಲಸ ಮಾಡ್ತೇವೆ ಎಂಬುದನ್ನ ಅವಾಗ ಮನಸ್ಸು ನೋಡುತ್ತೆ. ಮನಸ್ಸಿಗೆ ಚೈತನ್ಯ ಬಂದ್ರೆ ಮಾತ್ರ, ಆತ್ಮ ಚೈತನ್ಯವೇ ಈ ಎಲ್ಲ ವ್ಯಾಪಾರಗಳ ಪ್ರೇರಕ. ಮಾತಾಡ್ತೇವೆ, ಓಡಾಡ್ತೇವೆ, ಹಿಡಿತೇವೆ, ಬಿಡಿತೇವೆ ಮೊದಲಾದ ಕೆಲಸಗಳು ಜಡ ಶರೀರ ಅದಾಗಿ ಏನ್ ಮಾಡಲ್ಲ. ಜಡ ಶರೀರ ಯಾವ ಚೈತನ್ಯ ಬಲದಿಂದ ಮಾಡುತ್ತದೆಯೋ ಅಂತಹ ಚೈತನ್ಯವೇ ನೀನು. ಯಾವ ಒಂದು ಚೈತನ್ಯವ ಶಕ್ತಿ ಒಳಗಡೆ ಸೇರ್ಕೊಂಡು ಇವುಗಳಿಗೆ ಕೆಲಸವನ್ನ ಕೊಡುತ್ತೋ, ಕೆಲಸ ಮಾಡಿಸುತ್ತೋ ಅಂತಹ ಚೈತನ್ಯವೇ ನೀನು. ಒಳಗಡೆ ಈ ಎಲ್ಲ ಇಂದ್ರಿಯದಿಂದ ಹಿಡಿದು ಕೈ ಕಾಲು ಎಲ್ಲಾ ಅವಯವಗಳಿಗೆ ಶಕ್ತಿಯನ್ನು ಕೊಡದೇ ಇದ್ರೆ ಅವುಗಳು ಏನೂ ಮಾಡಲ್ಲ, ತಾವಾಗಿ ಏನು ಮಾಡಕ್ಕಾಗಲ್ಲ. ಅವುಗಳಿಗೆ ಶಕ್ತಿ ಬೇಕು. ಹಾಗೆ ಶಕ್ತಿಯನ್ನು ಕೊಡತಕ್ಕಂಥವನೇ ಆ ಚೈತನ್ಯವೇ ನೀನು ಅಂತ ಹೇಳಿ ತಿಳಿ ಅಂತ ಹೇಳಿ ಹೇಳ್ತಾರೆ. ಶುಕರ ಪ್ರಶ್ನೆ: ಗುರುವೇ, ಬುದ್ಧಿಯ ವೃತ್ತಿಗಳನ್ನು ಅರಿತುಕೊಳ್ಳುವ ಸಾಕ್ಷಿಯೇ ಆತ್ಮನೆಂದು ಹೇಳಿದ್ರೆ ಅದನ್ನ ಯಾವ ಗುರುತಿನಿಂದ ಅರಿತುಕೊಳ್ಳಬೇಕು? ವ್ಯಾಸರು ಹೇಳ್ತಾರೆ, ಆತ್ಮನನ್ನು ಅರಿತುಕೊಳ್ಳುವ ರೀತಿ ಏನು ಎಂದು ಬುದ್ಧಿಯು ಚಿಂತಿಸುವುದನ್ನು ತಿಳಿದುಕೊಳ್ಳುವವನೇ ಆತ್ಮ. ಹೀಗೆ ಚಿಂತಿಸ್ತು ಅಂತ ಹೇಳಿ ಯಾರಿಗೆ ತಿಳಿಯುತ್ತೋ ಅವನೇ ಆತ್ಮ ಕಣಪ್ಪ ಅಂತ ಹೇಳಿ ಹೇಳ್ತಾರೆ. ಬುದ್ಧಿಯುದಯಾಸ್ತಗಳ ಹುಟ್ಟಿದ ಬುದ್ಧಿಯರಿಯದು ತಿಳಿಯಲಿ ಪರಿ, ಬುದ್ಧಿಯು ಉದಯಾಸ್ತಗಳ ನಂತದನರಿವ ಪರಿಗಳನ್ನು ಬುದ್ಧಿಯನು ಸಂಧಾತೃವೆನಿಸುತ್ತಿದ್ದರಿವೆ ತಾನರಿವುದರಿಂ ಶುದ್ಧ ಸಹಜಾನಂದವೇ ನೀನೆಂದು ನಿಶ್ಚಯಿಸು. ತನ್ನಲ್ಲಿ ವೃತ್ತಿಗಳು ಹುಟ್ಟಿದ್ದನ್ನು ಮತ್ತು ಅದು ಇಲ್ಲವಾದಂತಹದ್ದನ್ನು ಬುದ್ಧಿಯು ತಿಳಿದುಕೊಳ್ಳಲಾರದು. ಬುದ್ಧಿಯಲ್ಲಿ ನಾನಾ ವೃತ್ತಿಗಳು ಬರ್ತಾವ. ಅಂದ್ರೆ ನಮಗೆ ಬಹಳಷ್ಟು ವೃತ್ತಿಗಳು ಬರ್ತವೆ. ಆ ವೃತ್ತಿಗಳಲ್ಲಿ ಯಾವ್ಯಾವ್ದಾದ್ರು ಒಂದನ್ನು ನಾವು ಅನುಸರಿಸಿದ್ರೆ ಅವಾಗ ಅದಕ್ಕೆ ಪುಷ್ಟಿ ಕೊಟ್ಟಂಗಾಗುತ್ತೆ. ಅವಾಗ ನಾನಾ ರೀತಿಯಲ್ಲ ಅದು ಹೇಳುತ್ತೆ, ಹಂಗ್ ಮಾಡು, ಹಿಂಗ್ ಮಾಡು, ಹಿಂಗ್ ಮಾಡಿದ್ರೆ ಹಂಗಾಗ್ತಿತ್ತು, ಹಿಂಗ ಅಂತ ಹೇಳಿ ಅದು ತನ್ನ ಇದನ್ನ ಮುಂದುವರಿಸುತ್ತೆ. ಆ ವೃತ್ತಿಗಳು ಬರ್ತವೆ, ಅವುಗಳಿಗೆ ಪುಷ್ಟಿಯನ್ನು ಕೊಡಬಾರದು. ಕೊಟ್ರೆ ಅವುಗಳು ಬೆಳೀತಾ ಹೋಗ್ತವೆ. ಕೊನೆಗೆ ಮನಸ್ಸು ಎಲ್ಲವೂ ಕೂಡ ಕಲಕಿ ಅದು ಒಂದೇ ವಿಷಯವನ್ನ ಹಿಡಿದು ಅದು ಹೊರಟು ಬಿಡುತ್ತೆ. ವಿಷಯಗಳು ಸಿಕ್ಕರು ಸಾಕು ಅಂತ ಕಾಯ್ತಾ ಇರುತ್ತೆ ಬುದ್ಧಿ ಮನಸ್ಸು. ಆದ್ರಿಂದ ಬುದ್ಧಿಯಲ್ಲಿ ವೃತ್ತಿಗಳು ಹುಟ್ಟುತ್ತವೆ, ಅದು ಹೋಗ್ತವೆ. ಅದನ್ನು ಬುದ್ಧಿಯು ತಿಳಿದುಕೊಳ್ಳಲಾರದು. ಬುದ್ಧಿ ಗೊತ್ತಾಗಲ್ಲ ಅಂತ. ಬುದ್ಧಿಯಲ್ಲಿ ಲೆಕ್ಕವಿಲ್ಲದಷ್ಟು ವೃತ್ತಿಗಳು ಹೇಳ್ತವೆ. ಅದನ್ನೆಲ್ಲ ಅರಿತುಕೊಳ್ಳುವ ಯಾರು ಅರ್ಕೊಡ್ತಾರೆ? ಅರಿತುಕೊಳ್ಳುವವರು ಯಾರು? ಶುದ್ಧ ಸಹಜಾನಂದ, ಒಳಗಡೆ ಇರ್ತಕ್ಕಂಥ ಶುದ್ಧ ಸಹಜಾನಂದ, ನಿಜವಾದ ಅರಿವು. ಆ ಒಂದು ಅರಿವಿನಿಂದ ಇವನ್ನೆಲ್ಲ ನಾವು ತಿಳಿದುಕೊಳ್ಳಕ್ ಸಾಧ್ಯ. ಇಲ್ಲಾಂದ್ರೆ ಬುದ್ಧಿಯಲ್ಲಿ ಏನಾಯ್ತೋ ಏನೋ ಯಾರಿಗ್ ಗೊತ್ತಾಗುತ್ತೆ. ಇದನ್ನು ತಿಳಿಯಪಡಿಸುವುದು ಒಳಗಡೆ ಇರತಕ್ಕಂತ ದಿವ್ಯ ಶಕ್ತಿ. ಅದೇ ನೀನು ಅಂತ ಹೇಳಿ ನಿಶ್ಚಯಿಸಪ್ಪ ಅಂತ ಹೇಳ್ತಾರೆ. ಸಿದ್ಧ ಸಾಧನವಾಗಿ ತೋರ್ಪ ಬುದ್ಧಿ ಮೊದಲಾಗಿರ್ದುದೆಲ್ಲವ ಹೊದ್ದಲ ಚೈತನ್ಯ ವಿಷಯಗ್ರಾಹಿ ಎನಿಸುವನು. ವೃದ್ಧಿ ವೃತ್ತಿಗಳಳಿದೊಡಾಕ್ಷಣ ಶುದ್ಧ ಬುದ್ಧ ವಿಮುಕ್ತ ನಿಜವಾದ ಅದ್ವಯಾನಂದೈಕ ರಸಮಯ ವಸ್ತುವೆನಿಸುವನು. ಆತ್ಮನು ಬುದ್ಧಿ ಮೊದಲಾದ ಸಾಧನಗಳನ್ನು ಬೆಳಗಿದಾಗ ವಿಷಯಗಳು ಗೋಚರಿಸುತ್ತವೆ. ಮುಖ್ಯವಾದ ಚೈತನ್ಯ ನಮ್ಮಲ್ಲಿ ಬೆಳಗಿದರೆ ಅವಾಗ ಬುದ್ಧಿಗೆ ಶಕ್ತಿ ಬರುತ್ತೆ, ಮನಸ್ಸಿಗೆ ಶಕ್ತಿ ಬರುತ್ತೆ. ಆಮೇಲೆ ಎಲ್ಲಾ ಅವಯವಗಳು ಎಲ್ಲ ಅವಾಗ ನಮ್ಮ ವ್ಯಾಪಾರ ಶುರುವಾಗುತ್ತೆ. ಆವಾಗ ವಿಷಯಗಳು ಗೋಚರಿಸ್ತವೆ. ಏನೇನು ಅಂತ ಹೇಳಿ ಕಣ್ಣು ನೋಡುತ್ತೆ,
ಕಿವಿ ಕೇಳುತ್ತೆ, ಎಲ್ಲಾ ವಿಷಯಗಳು ಪ್ರಾರಂಭ ಆಗ್ತಾವೆ. ಇವುಗಳು ಏನೇನ್ ಮಾಡ್ತವೆ ಎಂಬುದನ್ನು ಮನಸ್ಸು ಗ್ರಹಿಸುತ್ತೆ, ಆಮೇಲೆ ಬುದ್ಧಿ ಗ್ರಹಿಸುತ್ತೆ, ಆಮೇಲೆ ಮುಂದೇನ್ ಮಾಡ್ಬೇಕು ಎಲ್ಲವುಗಳನ್ನು ಅವು ವಿಚಾರ ಮಾಡ್ತವೆ. ಮೊದಲು ಚೈತನ್ಯವೇ ಇಲ್ಲದೆ ಇದ್ರೆ ಇವ್ಯಾವುಗಳಿಗೂ ಕೆಲಸ ಇಲ್ಲ. ಬುದ್ಧಿಯ ವೃತ್ತಿಗಳು ನಾಶವಾದೊಡನೆ ಎಲ್ಲ ಬುದ್ಧಿಯ ಎಲ್ಲ ವೃತ್ತಿಗಳು ನಾಶವಾಗ ಯಾವುದೇ ಇರಬಾರ್ದು. ಅದಕ್ಕೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಶುದ್ಧ ಮನಸ್ಸು ಬೇಕು. ಮನಸ್ಸು ಶುದ್ಧವಾಗದಿದ್ರೆ ಬುದ್ಧಿ ಶುದ್ಧ ಆಗಲ್ಲ. ಮೊದಲು ಮನಸ್ಸನ್ನ ನಿಗ್ರಹಿಸಬೇಕು. ಮನಸ್ಸು ಚಂಚಲವಾದ್ದು, ಹರಿಯುವ ನೀರಿನಂತೆ, ಅದನ್ನ ಹಿಡಿದಿಟ್ಕೊಂಬಕ್ಕಾಗಲ್ಲ. ಆ ಮನಸ್ಸನ್ನು ಮೊದಲು ನಿಗ್ರಹಿಸ್ಬೇಕು. ಏನ್ ಮಾಡ್ಬೇಕು ಅದಕ್ಕೆ? ನಾವು ಪರಮಾತ್ಮನನ್ನ ಧ್ಯಾನಿಸಬೇಕು. ಧ್ಯಾನ, ಮೌನ ಧ್ಯಾನ, ಆಮೇಲೆ ನಾಮಸ್ಮರಣೆ, ಇವುಗಳಿಂದ ಮನಸ್ಸನ್ನು ನಾವು ಹಿಡಿದಿಟ್ಕೊಳ್ಬಹುದು. ಮನಸ್ಸಿಗೆ ಭಗವಂತನ ತೋರಿಸ್ಬೇಕು. ಅದೇ ಕಂಬ. ಆ ಮನಸ್ಸು ಸುತ್ತಕ್ಕೆ ಅದೇ ಕಂಬ. ಕಂಬ ಇಲ್ದೇ ಇದ್ರೆ ಅದಕ್ಕೆ ಏನು ಕೆಲ್ಸ ಇಲ್ದಂಗ, ಕೆಲ್ಸ ಇಲ್ದೇ ಇದ್ರೆ ನಿಲ್ಲಲ್ಲ ಅದು. ಆದ್ರಿಂದ ಭಗವಂತನ ಕಂಬ ಕೊಡ್ಬೇಕು ಮನಸ್ಸಿಗೆ. ಅವಾಗ ಏನ್ ಮಾಡುತ್ತೆ, ಅದು ಸುಮ್ಮನೆ ಭಗವಂತನ ಸುತ್ತುತ್ತೆ. ಆ ಭಗವಂತನ ನಾಮಸ್ಮರಣೆ, ಅವನ ಧ್ಯಾನ, ಅವುಗಳು ಆದ ತಕ್ಷಣವೇ ಮನಸ್ಸು ನಿಂತ್ಕೊಳ್ಳುತ್ತೆ. ಮನಸ್ಸು ನಿಂತ ತಕ್ಷಣವೇ ಬುದ್ಧಿಯು ನಿಂತ್ಕೊಳ್ಳುತ್ತೆ. ಆ ಬುದ್ಧಿಯನ್ನ ನಿಲ್ಸೋದಕ್ಕೆ, ಬುದ್ಧಿಯ ವೃತ್ತಿಗಳನ್ನು ನಾಶ ಮಾಡಕ್ಕೆ ಪರಮಾತ್ಮನ ಸ್ಮರಣೆಯೇ ಮುಖ್ಯವಾದ ಹೊರತು ಬೇರೆ ಏನೂ ಅಲ್ಲ. ನಾಮ ಸ್ಮರಣೆ ಮಾಡ್ಬೇಕು, ಪರಮಾತ್ಮನನ್ನ ಧ್ಯಾನಿಸ್ಬೇಕು. ಆವಾಗ ಬುದ್ಧಿಯ ವೃತ್ತಿಗಳು ನಾಶವಾಗ್ತವೆ. ಬುದ್ಧಿ ಆವಾಗ ಆನಂದ ಸ್ವರೂಪ ಆಗುತ್ತೆ. ಆವಾಗ ಅದೇ ಆತ್ಮ ನೆನೆಸಿಕೊಳ್ಳುತ್ತೆ. ಆ ಶುದ್ಧವಾದ ಬುದ್ಧಿಯನ್ನೇ ಆತ್ಮ ಅಂತ ಕರಿತಾರೆ ನೋಡು. ಆತ್ಮನ ಬುದ್ಧಿಯ ಮೊದಲಾದ ಎಲ್ಲಾ ಸಾಧನಗಳನ್ನು ಬೆಳಗಿದಾಗ ವಿಷಯಗಳು ಗೋಚರಿಸುತ್ತವೆ. ಬುದ್ಧಿಗೆ ವೃತ್ತಿಗಳು ನಾಶವಾದೊಡನೆ ಶುದ್ಧ ಬುದ್ಧ ಆನಂದ ರೂಪವಾದ ಆತ್ಮನೆನಿಸಿಕೊಳ್ಳುತ್ತಾನೆ. ಎಲ್ಲವೂ ವೃತ್ತಿಗಳು ಎಲ್ಲ ವಿಷಯ ಹೋದ್ಮೇಲೆ ಅವಾಗ ಬುದ್ಧಿಯೇ ಆನಂದ ಸ್ವರೂಪ ಮತ್ತು ಆತ್ಮ ಆಗ್ತಾನೆ. ಹಗಲಲ್ಲಿ ಸೂರ್ಯನ ಬೆಳಕಿನಲ್ಲೂ, ರಾತ್ರಿ ಹೊತ್ತು ಚಂದ್ರ ಮತ್ತು ದೀಪಗಳ ಬೆಳಕಿನಲ್ಲೂ ವಸ್ತುಗಳು ಕಾಣಿಸಿಕೊಳ್ತವೆ. ಸೂರ್ಯ ಚಂದ್ರರ ಕಣ್ಣಿಗೆ ಕಾಣಿಸುವುದಿಲ್ಲ. ಸೂರ್ಯ ಚಂದ್ರರು ದೀಪ ಕಣ್ಣಿಗೆ ಕಾಣಿಸಲ್ಲ. ಕಣ್ಣನ್ನು ಮುಚ್ಚಿಕೊಂಡ್ರೆ ಬುದ್ಧಿ ತಿಳಿಯುತ್ತದೆ. ಕಣ್ಣು ಮುಚ್ಚಿದ ಅಂತ ಬುದ್ಧಿ ತಿಳಿಯುತ್ತೆ. ಆಮೇಲೆ ಬುದ್ಧಿಯ ವ್ಯಾಪಾರವನ್ನು ಅರಿಯುವ ಶುದ್ಧವಾದ ಅರಿವೇ ನೀನೆಂದು ಇಷ್ಟಾಯ್ತು. ಬುದ್ಧಿಯ ವ್ಯಾಪಾರ ಏನ್ ನಡೆಯುತ್ತೆ ಅದನ್ನ ಶುದ್ಧ ಅರಿವು ಕಂಡುಹಿಡಿಯುತ್ತೆ. ಆ ಶುದ್ಧವಾದ ಅರಿವೇ ನೀನು. ರಾತ್ರಿ ಹೊತ್ತು ಕತ್ಲಲ್ಲಿ ಮಲಗಿದ್ದಾಗ ಎಚ್ಚರ ಆದ ತಕ್ಷಣ ಮೆಲ್ಲಗೆ ಒಂದು ಕಂಬವನ್ನು ಹುಡುಕಿಕೊಂಡು ಅದನ್ನ ಸವರುತ್ತಾ ಹಿಂದಿನ ಸ್ಮರಣೆಯ ಬಲದಿಂದ ಓಡಾಡ್ತೀವಿ. ನಾವು ಮನೆಗೂ ಕೂಡ ಯಾವ ಟೇಬಲ್ ಏನೋ ಹಿಡ್ಕೊಂಡು ಓಡಾಡ್ತೀವಿ, ಬಾತ್ರೂಮ್ ಹೋಗ್ತೀವಿ ಬರ್ತೀವಿ. ಅದು ಯಾವುದರಿಂದ? ಬುದ್ಧಿಯ ಹಿಂದಿನ ಸ್ಮರಣೆಯಿಂದ. ಆ ಬುದ್ಧಿ ಹಿಂದಿನ ಸ್ಮರಿಸುತ್ತೆ. ನಾನು ಹೆಂಗೆ ಬೆಳಕಿದ್ದ ಓಡಾಡ್ತಿದ್ದೆ ಅದನ್ನೆಲ್ಲ ಸ್ಮರಣೆ ಕೊಡುದು. ಅದನ್ನು ಅರಿತುಕೊಳ್ಳುವ ಅರಿವೇ ನೀನು. ಹೀಗೆ ಬುದ್ಧಿ ಸ್ಮರಣೆ ಮಾಡಿದ್ದನ್ನ, ಹಿಂದಿದ್ದನ್ನ ಸ್ಮರಣೆ ಮಾಡಿದ್ದನ್ನು ಅರಿತುಕೊಳ್ಳುವ ಅರಿವೇ ನೀನು ಅಂತ ಹೇಳಿ ನಿಶ್ಚಯಿಸೋ. ಮಗನೇ ಮಗನೇ, ಗಾಯತ್ರಿಯಲಿ ಪೇಳಿದ ಬಗೆಯಲೇ ತಿಳಿ, ನಮ್ಮ ಬುದ್ಧಿಗೆ ಮಿಗಿಲೆನಿಸಿ ಬೋಧಿಸುವುದಾವುದು ನೋಡಲ ನಿಜವೇ. ಅಗಣಿತ ಮಹಾ ತೇಜ ಸೂರ್ಯಾದಿಗಳ ಬೆಳಗುವುದಾಗಿ ನಾವದ ಹಗಲಿರುಳು ಧ್ಯಾನಿಸುವುದದು ನೀನೆಂದು ನಿಶ್ಚಯಿಸು. ಹಗಲು ಇರಳು ಗಾಯತ್ರಿ ಮಂತ್ರದಲ್ಲಿ ಹೇಳುವ ರೀತಿಯಲ್ಲೇ ಆತ್ಮನನ್ನು ತಿಳಿದುಕೊಳ್ಳಬಹುದು. ಅದಕ್ಕೋಸ್ಕರ ಗಾಯತ್ರಿ ಮಂತ್ರ ಮಾಡಿರೋದು. ಹೀಗೆ ಸುಲಭವಾಗಿ ಪರಮಾತ್ಮನ ತಿಳಿದುಕೊಳ್ಳೋದಕ್ಕೆ ಮಂತ್ರ ಒಂದು ಬೇಕು ಅಂತ ಹೇಳಿ ವಿಶ್ವಾಮಿತ್ರ ಋಷಿಗಳು ಗಾಯತ್ರಿ ಮಂತ್ರವನ್ನ ಕಂಡು ಹಿಡಿದ್ರು. ಅದರಿಂದ ಆತ್ಮವನ್ನು ತಿಳಿದುಕೊಳ್ಳಕ್ ಬಹಳ ಸುಲಭ ಆಯ್ತು. ನಮ್ಮ ಬುದ್ಧಿಗಿಂತಲೂ ದೊಡ್ಡದಾದ ಯಾವುದೋ ಒಂದು ಮಹಾ ತೇಜಸ್ಸು, ಸೂರ್ಯನನ್ನು ಕೂಡ ಬೆಳಗಿಸ್ತಕ್ಕಂತ ತೇಜಸ್ಸು, ಅದನ್ನು ನಾವು ಧ್ಯಾನಿಸ್ತೇವೆ.
ಅದೇ ನೀನೆಂದು ನಿಶ್ಚಯಿಸು. ಗಾಯತ್ರಿ ಮಂತ್ರ ಹೇಳಿದ್ರೆ ಏನ್ ಹೇಳುತ್ತಪ್ಪ? ಓಂ ಭೂರ್ಭುವಸ್ವಃ ಓಂ ತತ್ ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಹೇಳುತ್ತೆ. ಓಂ ಭೂರ್ಭುವಸ್ವ, ಭೂವರ್ಲೋಕ, ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮೂರು ಲೋಕಗಳಲ್ಲಿಯೂ ವ್ಯಾಪಿಸಿರುವುದು, ಎಲ್ಲ ಕಡೆಗೂ ಇದೆ. ಆಮೇಲೆ ಓಂ ತತ್ ಸವಿತುರ್ವರೆಣ್ಯಂ, ಅದು ಭಗವಂತನ ಸವಿತಾ ಶಕ್ತಿ, ಅಂದ್ರೆ ಸೂರ್ಯನಲ್ಲಿರುವ ಶಕ್ತಿಗೆ ಸವಿತಾ ಶಕ್ತಿ ಅಂತ ಕರಿತೇವೆ. ಅದು ಭಗವಂತನ ಶಕ್ತಿ. ವರೇಣ್ಯಂ, ಅತ್ಯಂತ ಶ್ರೇಷ್ಠವಾದ ಮತ್ತು ಎಲ್ಲರಿಂದಲೂ ಆರಾಧಿಸಲ್ಪಡುವತಕ್ಕಂಥದ್ದು. ಭರ್ಗೋ ದೇವಸ್ಯ ಧೀಮಹಿ, ಆ ಈ ತೇಜಸ್ಸು ಚೈತನ್ಯದಲ್ಲಿ, ಈ ಪ್ರತಿ ಸ್ವರೂಪದಲ್ಲಿಯೂ ಸ್ವಯಂ ಜ್ಯೋತಿ ರೂಪವಾದ್ದು ಧೀಮಹಿ, ಇಂತಹ ಶಕ್ತಿಯನ್ನು ನಾನು ಧ್ಯಾನ ಮಾಡುತ್ತೇನೆ, ಪೂಜಿಸುತ್ತೇನೆ, ಆರಾಧಿಸುತ್ತೇನೆ. ಇಂತಹ ಶಕ್ತಿ ಧಿಯೋ ಯೋನ ಪ್ರಚೋದಯ, ನನ್ನ ಬುದ್ಧಿಯನ್ನು ಪ್ರಚೋದಿಸಲಿ, ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರಚೋದಿಸಲಿ, ಅಷ್ಟೇ ಅಲ್ಲ ಭಗವಂತನ್ನು ತಿಳಿಯುವಂತೆ ಪ್ರಚೋದಿಸಲಿ ಅಂತ ಹೇಳಿ ಹಾಗೆ ದಿವಸ ನಾವು ಹೇಳುವ ಮಂತ್ರದಲ್ಲಿ ಭಗವಂತನು ತಿಳಿಯುವಂತೆ ನನ್ನ ಬುದ್ಧಿಯನ್ನು ಪ್ರಚೋದಿಸು, ಭಗವಂತನು ತಿಳಿಯುವಂತೆ ನನ್ನ ಬುದ್ಧಿಯನ್ನು ಪ್ರಚೋದಿಸು ಅಂತ ಹೇಳುವ ಮಂತ್ರವೇ ಗಾಯತ್ರಿ. ಅದರಿಂದಲೇ ಗಾಯತ್ರಿ ಮಂತ್ರ ಜಪ ಮಾಡ್ಬೇಕು ಅಂತ ಹೇಳೋದು. ಬಹಳ ಸುಲಭವಾಗಿ ನಮ್ಮ ಆತ್ಮದರ್ಶನ ಮಾಡಿಕೊಡ್ತಕ್ಕಂಥ ಮಂತ್ರ ಗಾಯತ್ರಿ ಮಂತ್ರ. ಇಂಥದನ್ನ ವಿಶ್ವಾಮಿತ್ರ ಋಷಿಗಳು ಕಂಡು ಹಿಡಿದ್ರು. ಸುಖ ಬುದ್ಧಿಯೇ ಆತ್ಮನನ್ನು ಅರಿತುಕೊಳ್ಳುತ್ತ, ಸುಖ ಹೇಳ್ತಾನೆ ಬುದ್ಧಿಯೇ ಆತ್ಮವನ್ನು ಅರಿತುಕೊಳ್ಳುವುದು, ಆತ್ಮವೇ ತನ್ನನ್ನು ತಾನು ಅರಿತುಕೊಳ್ಳುವುದು. ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ಬುದ್ಧಿಯು ಸಾಧನವಾಗಿರುವುದರಿಂದ ಅದಕ್ಕೆ ಅನ್ಯವು ಜಡವು ದೃಶ್ಯವಾಗಿದೆ. ಅದು ಅನ್ಯ ಜಡ, ಅದು ಜಡ ಆಗಿದೆ ಮತ್ತು ದೃಶ್ಯ ಆಗಿದೆ. ಬೇರೆದಕ್ಕೆ ದೃಶ್ಯ, ಬೇರೆದು ಅದನ್ನು ನೋಡ್ಬೋದು. ಆದ್ರಿಂದ ಬುದ್ಧಿಗೆ ಆತ್ಮವನ್ನು ಅರಿತುಕೊಳ್ಳುವ ಶಕ್ತಿ ಇಲ್ಲ, ಆತ್ಮವೇ ತನ್ನನ್ನು ತಾನು ಅರಿತುಕೊಳ್ಳುತ್ತೆ ಅಂತ ವ್ಯಾಸರು ಹೇಳ್ತಾರೆ. ಬುದ್ಧಿ ಚೇತನ ಒಪ್ಪುದು ಆತ್ಮನ ಹೊದ್ದಿತಾನದನು ಅರಿಯಲರಿಯದು, ಬುದ್ಧಿಯಿಂದಲಿ ತಿಳಿಯುವುದಾತ್ಮನೆಂಬುದು ಪಚಾರ. ಹೊದ್ದಿ ಸೂರ್ಯ ಪ್ರಭೆಯ ಕನ್ನಡಿ ಶುದ್ಧ ಮೆನೆತಾ ಪೊಳೆವುದಲ್ಲದೆ, ಸಿದ್ಧವಾಗ ರವಿಯನು ಪ್ರಕಾಶಿಸಲರಿಯದಂದದಲ್ಲಿ. ಆತ್ಮನ ಸನ್ನಿಧಿಯಲ್ಲಿ ಬುದ್ಧಿಗೆ ಚೈತನ್ಯ ಉಂಟಾಗುತ್ತೆ. ಆತ್ಮನ ಆತ್ಮ ಇದ್ದಾಗ ಬುದ್ಧಿಗೆ ಚೈತನ್ಯವನ್ನು ಆತ್ಮ ಕೊಡ್ತಾನೆ. ಆದ್ರಿಂದ ಬುದ್ಧಿಯು ಆತ್ಮವನ್ನು ತಿಳಿಯುತ್ತದೆ ಎನ್ನುವ ಮಾತು ಉಪಚಾರದ ಮಾತು. ಬುದ್ಧಿ ಆತ್ಮವನ್ನು ತಿಳಿಯಲ್ಲ, ಬುದ್ಧಿಗೆ ಅಂತ ಶಕ್ತಿ ಇಲ್ಲ. ಅದಕ್ಕೆ ಮೊದಲು ಶಕ್ತಿ ಅದು ಬೇರೆ ಕೊಡ್ಬೇಕು ಅಂದ್ರೆ ಅದು ಇನ್ನೇನ್ ಮಾಡುತ್ತೆ, ಅದು ತಿಳಿಯಲ್ಲ. ಇದು ಉಪಚಾರದ ಮಾತು. ಕನ್ನಡಿಯು ಸೂರ್ಯನ ಬೆಳಕನ್ನು ಪ್ರತಿಫಲಿಸುವುದೇ. ಕನ್ನಡಿ ಸೂರ್ಯನ ಪ್ರತಿಬಿಂಬ ತೋರಿಸುತ್ತೆ ಹೊರತು ಕನ್ನಡಿಯ ಬೆಳಕು ಸೂರ್ಯನನ್ನು ಪ್ರಕಾಶಿಸಲಾರದು, ಪ್ರತಿಫಲಿಸುವ ಹೊರತು ಸೂರ್ಯನ ಬೆಳಕು ಪ್ರಕಾಶಿಸಲಾರದು. ಹಾಗೆ ಬುದ್ಧಿಯು ನಮ್ಮ ಒಳಗೆ ಇರತಕ್ಕಂಥ ಆ ಆತ್ಮ ಪ್ರಕಾಶದಿಂದ ಅದು ಚೈತನ್ಯವನ್ನು ತಗೊಂಡು ಅದು ಪ್ರಕಾಶ ಹೊರತು ಅದು ಆತ್ಮನನ್ನು ತಿಳಿಯಲಾರದು, ಅದು ಜಡವಸ್ತು. ಕನ್ನಡಿ ಎಂಬ ಸಾಧನದಿಂದ ಮುಖವನ್ನು ನೋಡಿಕೊಳ್ಳುವಂಗೆ ಶುದ್ಧ ಬುದ್ಧಿ ಎಂಬ ಸಾಧನದಿಂದ ಬರೀ ಅರಿವು ಕಾಣುತ್ತದೆ. ಕನ್ನಡಿ ಎಂಬ ಸಾಧನದಿಂದ ನಾವು ಮುಖ ನೋಡ್ಕೊಳ್ಳೋದು. ಅದಕ್ಕೆ ಕನ್ನಡಿ ಸಾಧನವೇ ಹೊರತು ಕನ್ನಡಿಯೇ ಎಲ್ಲವೂ ಅಲ್ಲ. ಶುದ್ಧ ಬುದ್ಧಿ ಎಂಬ ಸಾಧನ, ಬುದ್ಧಿ ಶುದ್ಧವಾಗಿರ್ಬೇಕು, ಅದ್ರಾಗ ಯಾವುದೇ ಮಲಿನತೆ ಇರಬಾರ್ದು. ಆವಾಗ ಶುದ್ಧ ಬುದ್ಧಿ ಏನ್ ಮಾಡುತ್ತೆ, ಬರೀ ಅರಿವನ್ನ ತೋರಿಸಿಕೊಡುತ್ತೆ ನಮಗೆ. ಅದು ಸಾಧನ. ಸಾಧಕರಿಗೆ ಬುದ್ಧಿ ಸಾಕ್ಷಿಯ ಸಾಧಿಸುವ ಪರಿಯಂತೆನಲು ನಿಜ ಬೋಧವದು ನಿತ್ಯ ಪ್ರಕಾಶವು ತೋರಲದು ಮುನ್ನ. ಬೋಧದಂದದಿ ಬುದ್ಧಿ ಬಳಿ ಬಿಡಿದಾದಿ ವಸ್ತು
ವಸ್ತುವಿನಿಂದ ತೋರ್ಪುದು ವೇದ ಶಿರವು ತಮೇವ ಭಾಂತಮೆನ್ನುತ್ತಲೋದುವುದು. ಬುದ್ಧಿಯು ಮೂರು ಅವಸ್ಥೆಗಳಲ್ಲಿ ತೋರಿಯಾಡುತ್ತೆ. ಮೂರು ಅವಸ್ಥೆಗಳು ಯಾವಪ್ಪ? ಹೌದು. ಜಾಗ್ರತ್, ಸ್ವಪ್ನ, ಸುಷುಪ್ತಿ. ಎಚ್ಚರವಾರಿಗಳಲ್ಲಿ ಬುದ್ಧಿ ನಮಗೆ ತೋರುತ್ತೆ, ಆಮೇಲೆ ಅಡಗುತ್ತೆ, ಆಮೇಲೆ ಕನಸಿನಲ್ಲಿ, ಆಮೇಲೆ ಗಾಢ ನಿದ್ರೆಯಲ್ಲಿ. ಬುದ್ಧಿಯ ಅರಿವು ನಿಜವಾದ ಅರಿವನ್ನು ಮುಚ್ಚಿದೆ. ನಿಜವಾದ ಅರಿವು ಬುದ್ಧಿ ಅರಿವಿದ್ದ ಕಾಣಲ್ಲ. ಬುದ್ಧಿ ವ್ಯತ್ಯಾಸಗಳನ್ನು ಕಂಡುಹಿಡಿಯುವ ಶುದ್ಧ ಸಾಕ್ಷಿ ಜ್ಞಾನವೇ ನಿಜವಾದ ಅರಿವು. ಈ ಬುದ್ಧಿಯು ಏನೇನ್ ಮಾಡುತ್ತೆ ಏನು ಅಂತ ಹೇಳಿ ಕಂಡುಹಿಡಿಯೋದಕ್ಕೆ ಹಿಂದ್ಗಡೆ ಒಂದು ಸಾಕ್ಷಿ ಇದೆ. ಆ ಶುದ್ಧ ಸಾಕ್ಷಿ ಜ್ಞಾನವೇ ನಿಜವಾದ ಅರಿವು. ನಿಜವಾದ ಅರಿವು ಹಿಂದ್ಗಡೆನೇ ಇದೆ. ಇದರಿಂದ ಬುದ್ಧಿಯ ಅರಿವನ್ನು, ಅದನ್ನು ಮೀರಿದ್ದನ್ನು ಅರಿಯಬಹುದು. ಅದು ಏನೇನ್ ಮಾಡುತ್ತೆ ಎಂಬುದನ್ನು ನಾವು ತಿಳಿತೀವಿ. ಬುದ್ಧಿ ಸಾಕ್ಷಿಯಾದ ಈ ಅರಿವನ್ನು ಸಾಧಕನು ಪಡೆಯುವ ಬಗೆ ಹೇಗೆ? ತಾನು ಆತ್ಮನೆಂದು ಅರಿವು ತಾನಾಗಿ ಬರುತ್ತದೆ. ಅದು ನಿತ್ಯ ಪ್ರಕಾಶ, ಪರಮಜ್ಯೋತಿ. ಅದನ್ನು ಕಂಡಾಗ ಬುದ್ಧಿಯ ಅರಿವು ಏನೆಂದು ತಿಳಿಯುತ್ತದೆ. ಒಳಗಡೆ ಇರ್ತಕ್ಕಂಥ ಸ್ವಪ್ರಕಾಶ ಪರಂಜ್ಯೋತಿ ನಮ್ಮ ಬುದ್ಧಿಯು ಏನನ್ನ ಮಾಡ್ತದೆ ಅಂತ ತಿಳಿತೈತೆ, ಅದು ಸಾಕ್ಷಿಯಾಗಿ ಇದ್ದು ಹೇಳುತ್ತೆ. ಆವಾಗ ಅದನ್ನ ನಿತ್ಯ ಪ್ರಕಾಶವಾದ ಅರಿವನ್ನು ಕಂಡಾಗ ಆ ಬುದ್ಧಿ ಏನ್ ಹೇಳುತ್ತೆ? ಅದು ಬೆಳಗಿದರೆ ಎಲ್ಲವೂ ಬೆಳಗುತ್ತದೆ, ಅದರ ಬೆಳಕಿನಿಂದಲೇ ಉಳಿದೆಲ್ಲವೂ ಸೂರ್ಯ, ಚಂದ್ರ, ನಕ್ಷತ್ರ, ಮಿಂಚು ಇತ್ಯಾದಿ ಬೆಳಗುತ್ತದೆ ಎಂಬ ಉಪನಿಷತ್ತು ವಾಕ್ಯವನ್ನ ಹೇಳುತ್ತೆ. ಅದೇ ನಮ್ಮ ಬುದ್ಧಿಯಲ್ಲಿ ಬರುತ್ತೆ. ಓಹೋ, ನೋಡಪ್ಪ, ಅದು ನಿಜವಾದ ಆತ್ಮನ ಅರಿವು ಉಂಟಾದಾಗ ಇದೇ ನಿಜವಾದ ಒಂದು ಶಕ್ತಿಯುತವಾದ ಶಕ್ತಿ. ಇದು ಬೆಳಗಿದ್ರೆ ಆವಾಗ ಇವೆಲ್ಲವೂ ಬೆಳಗ್ತವೆ, ಇಲ್ಲಿದ್ರೆ ಯಾವುದೂ ಇಲ್ಲ, ಇದೇ ಮೂಲ ಶಕ್ತಿ ಅಂತ ಹೇಳಿ ನಮಗೆ ಅರಿವಾಗುತ್ತೆ. ಬೆಲ್ಲದಿಂ ಮಧುರತೆಯು ಭಕ್ಷ್ಯಗಳಲ್ಲಿ ತೋರುವ ಓಲು ಚಿತ್ಪ್ರಭೆಯಲ್ಲಿ ಕೂಡಿದ ಬುದ್ಧಿ ಚಿತ್ತೆಸೆದಂತೆ ತೋರುವುದು. ಸಲ್ಲಲಿತ ಸಹಜ ಪ್ರಕಾಶವ ಸೊಲ್ಲು ಪೇಳಲ್ ಕರಿಯದನುಭವದಲ್ಲಿ ಕಂಡ ಮಹಾನುಭಾವನೆ ಬಲ್ಲ ಕೇಳೆಂದ. ನಾನಾ ಭಕ್ಷ್ಯಗಳು ಮಾಡ್ತೀವಿ ಬೆಲ್ಲದಿಂದ. ಆ ಬೆಲ್ಲದ ಮಧುರತೆ ಆ ಎಲ್ಲ ಭಕ್ಷ್ಯಗಳಲ್ಲಿ ನಮಗೆ ಗೊತ್ತಾಗುತ್ತೆ ತಿಂದ್ರೆ. ಆವಾಗ ಆ ಎಲ್ಲಾ ಭಕ್ಷ್ಯಗಳಲ್ಲೂ ಬೆಲ್ಲ ಇರೋದು ಗೊತ್ತಾಗ್ತಾ, ಬೆಲ್ಲ ಕಾಣಲ್ಲ. ಶುದ್ಧವಾದ ಅರಿವಿನ ಪ್ರಭೆಯಲ್ಲಿ ಬುದ್ಧಿಯ ಶುದ್ಧವಾದ ಚಿದ್ರೂಪದಂತೆ ಕಾಣುತ್ತೆ. ಬುದ್ಧಿಯು ಕೂಡ ಶುದ್ಧವಾದ ಚಿದ್ರೂಪ, ಆ ಶುದ್ಧ ಅರಿವಿನಂತೆ ಕಾಣುತ್ತೆ. ನಿಜವಾದ ಸಹಜಾನಂದ ಚಿತ್ಪ್ರಭದ ಅನುಭವ ಹೇಳಬಾರದು. ಅದ್ ಹಿಂಗೆ ಅಂತ ಹೇಳಕ್ ಬರಲ್ಲ, ನಮಗೆ ಆಗ್ತಕ್ಕಂಥದ್ದು. ಅದು ಅನುಭವವನ್ನ ಪಡಿಬೇಕು. ಆ ಅನುಭವಿಸಿದವನೇ ಅನುಭವ. ಅದನ್ನು ಯಾರು ವಿವರಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ಹೇಳ್ತಾರೆ. ತಿಳಿಯ ನಿರ್ಮಲ ಜಲದೊಳಗೆ ಪ್ರತಿಫಲಿಸಿ ದಿನಕರ ಬಿಂಬ ಮಿಗೆ ಥಳಥಳಿಸಲ ಜಲವೇನು ತೋರದೆ ಬಿಂಬಮಯವಾಗಿ ಹೊಳೆವವಲು ಚಿತ್ಪ್ರಭೆಯ ಢಾಳವ ತಳೆದು ತನ್ನೊಳು ಬುದ್ಧಿ ಥಳಥಳಿಸಿ ಚಿತ್ಪ್ರಭೆಯಂತೆ ತೋರ್ಪುದು ಸಹಜವಲ್ಲೆಂದ. ನಿರ್ಮಲವಾದ ನೀರು ಮೇಲ್ಭಾಗದಲ್ಲಿ ನಾವು ನೋಡಿದಾಗ ಸೂರ್ಯನ ಬಿಂಬ ಅದರಲ್ಲಿ ಪ್ರತಿಫಲಿಸುತ್ತೆ. ಅದು ಪ್ರತಿಬಿಂಬ ಬರಿಯ ಬೆಳಕಾಗೇ ಕಾಣುತ್ತೆ, ನೀರು ಕಾಣಿಸೋದೇ ಇಲ್ಲ. ಹಾಗೆ ಚಿತ್ಪ್ರಭೆಯ ಬೆಳಕು ಪ್ರತಿಬಿಂಬಿಸಿದಾಗ ಬುದ್ಧಿಯ ಚಿತ್ಪ್ರಭೆಯೇ ಕಾಣುತ್ತೆ. ಅದು ಬುದ್ಧಿಯ ಸಹಜ ಧರ್ಮವಲ್ಲ. ಬುದ್ಧಿಯೇ ಚಿತ್ಪ್ರಭೆಯಂತೆ ಕಾಣುತ್ತೆ.
ಆದ್ರೆ ಬುದ್ಧಿಯಲ್ಲಿ ಉಂಟಾದ ಈ ಪ್ರತಿಬಿಂಬ ಇದು ಆ ರೀತಿ ನಮಗೆ ಬುದ್ಧಿಯಲ್ಲಿ ಆ ಆತ್ಮಜ್ಞಾನ ಆಗಲ್ಲ. ಬುದ್ಧಿಗಾತ್ಮ ಜ್ಞಾನವಾಗಲು ಬುದ್ಧಿ ಸುಖಮಯ ಒಪ್ಪುದಾತ್ಮನು ಶುದ್ಧ ಸಂವಿತ್ತಾಗಿ ಸಹಜಾನಂದವಾಗಿಗನು. ಹೊದ್ದಿರ ವಿಕಾಂತಿಯನು ಬೆಳಗುತ್ತಿದ್ದರ ವಿಕಾಂತದ ಓಲಾಮನ ಸಿದ್ಧವಾಗಿಯೇ ಸ್ವಪ್ರಕಾಶನು ರವಿಯ ಓಲಾತ್ಮ. ಬುದ್ಧಿಗೆ ಆತ್ಮಜ್ಞಾನವಾದಾಗ ಅದು ಆನಂದವನ್ನು ಹೊಂದುತ್ತೆ. ಆತ್ಮನಾದರೂ ಸ್ವಭಾವದಿಂದಲೇ ಆನಂದ ಸ್ವರೂಪ, ಅವನಿಗೆ ಆನಂದ ಸ್ವರೂಪ ಅಂತಾನೆ ಹೇಳ್ತೇವೆ. ಬುದ್ಧಿಗೆ ಆತ್ಮಜ್ಞಾನವಾದಾಗ ಅದು ಕೂಡ ಆನಂದ ಸ್ವರೂಪವನ್ನ ತೋರಿಸುತ್ತೆ. ಅರಿವಿನ ಸ್ವರೂಪನೂ ಆಗಿದ್ದಾನೆ. ಆತ್ಮನು ಸೂರ್ಯನಿದ್ದಂತೆ, ಬುದ್ಧಿಯು ಸೂರ್ಯಕಾಂತ ಶಿಲೆ ಇದ್ದಂತೆ ಆತ್ಮನ ಬೆಳಕಿನಿಂದ ಹೊಳೆಯುತ್ತದೆ. ಸೂರ್ಯನ ಪ್ರಕಾಶದಿಂದ ಸೂರ್ಯಕಾಂತ ಶಿಲೆ ಹೇಗೆ ಹೊಳೆಯುತ್ತೋ ಆತ್ಮನ ಬೆಳಕಿನಿಂದ ಬುದ್ಧಿಯು ಕೂಡ ಹೊಳೆಯುತ್ತೆ. ಬುದ್ಧಿಯಿಂದ ಬುದ್ಧಿಯ ಆತ್ಮನ ಬೆಳಕಿನಿಂದ ಬುದ್ಧಿ ಹೊಳೆಯುತ್ತೆ. ಬುದ್ಧಿ ಪ್ರತ್ಯಕ್ಷರವಣವಾಗಲು ಸಿದ್ಧಿಸುವುದಾತ್ಮ ಪರೋಕ್ಷವು ಬುದ್ಧಿ ಬಾಹ್ಯ ಪ್ರವಣದಿಂ ಸಂಸಾರಿಯಾಗಿಹುದು. ಬದ್ಧವೆಂಬುದು ಮುಕ್ತವೆಂಬುದು ಬುದ್ಧಿಗೆ ಸರಿ ಆತ್ಮಕಿಲ್ಲೆಲೆ ಅದ್ವಯಾನಂದೈಕರಸವು ಅದಕ್ಕೆಂತೋ ಆ ನುಡಿಯು. ಬುದ್ಧಿಯು ಅಂತರ್ಮುಖವಾಗಿ ಪ್ರವೇಶ ಮಾಡಿದಾಗ ಆತ್ಮನು ಪ್ರತ್ಯಕ್ಷವಾಗ್ತಾನೆ. ನೋಡಿ, ಬುದ್ಧಿ ಎಂಬುದು ಯಾವುದೇ ವೃತ್ತಿಗಳನ್ನು ಹೊಂದಿರಬಾರ್ದು, ಅದೇನು ಯೋಚನೆ ಮಾಡುವ ಚಿಂತಿಸಬಾರ್ದು. ಹೀಗೆ ಪೂರ್ಣ ಶಾಂತವಾಗಿದ್ದಾಗ ಅದು ಒಳಮುಖವಾಗಿದ್ದ ಒಳಗಡೆ ಇರ್ತಕ್ಕಂಥ ಆ ಚೈತನ್ಯವನ್ನ ಅದು ತನ್ನಲ್ಲಿ ಒಳಮುಖವಾಗಿ ಹೋದಾಗ ಕಾಣಕ್ಕೆ ಅಲ್ಲಿ ಆತ್ಮನು ಪ್ರತ್ಯಕ್ಷ ಆಗ್ತಾನೆ. ಅವನು ಒಳಗೆ ಇದ್ದಾನೆ, ಬುದ್ಧಿಯ ಹಿಂಭಾಗದೇ ಇದ್ದಾನೆ. ಅದೇ ಬುದ್ಧಿಗೆ ಸಾಕ್ಷಿಯಾಗಿದ್ದಾನೆ. ಬುದ್ಧಿ ಹೊರಗೆ ಹರಿದು ಸಂಸಾರಿಯಾಗಿದೆ. ಬುದ್ಧಿ ಯಾವಾಗ್ಲೂ ಹೊರಗಡೆ ಅದರ ವ್ಯಾಪಾರ, ಅದರ ಸಂಸಾರ ಎಲ್ಲ ಹೊರಗೆ. ಏನು ವಸ್ತುಗಳನ್ನು ನೋಡೋದು, ವಸ್ತುಗಳನ್ನು ಬಯಸೋದು, ಹೀಗೆ ಬುದ್ಧಿ ಯಾವಾಗ್ಲೂ ಮನಸ್ಸಿಗೆ ಅದ್ ನೋಡು ಇದ್ ನೋಡು ಅಂತ ಹೇಳಿ ಯಾವಾಗ್ಲೂ ಅದು ಸಂಸಾರಿಯಾಗಿರುತ್ತೆ. ಪರಮಾತ್ಮನನ್ನ ಸಲ ಒಳಗ್ ಹೋಗಲ್ಲ. ಇದೆ, ನಾವು ಕಣ್ಣು ಮುಚ್ಕೊಂಡು ಕೂತ್ಬಿಟ್ರೆ ಆವಾಗ ಬುದ್ಧಿ ಮನಸ್ಸಿಗೆ ಏನು ಕಸಿವಿಸಿ ಹೋಗತ್ತೆ. ಇವನ್ ಕಣ್ಣು ಮುಚ್ಬಿಟ್ನಲ್ಲ, ಹೊರಗಿಂದ ಏನು ಕಾಣಲ್ಲ, ನಾವೇನ್ ಮಾಡ್ಬೇಕು ಅಂತ. ಒಳಗಡೆ ಹೋಗಪ್ಪ ಅಂದ್ರೆ ಸಾಧ್ಯವೇ ಇಲ್ಲ. ಏನಾದ್ರು ಜಪ ಮಾಡ್ಕೊಂಡ ಕೂತ್ಬಿಟ್ರೆ ಇಲ್ಲದ ಯಾವ್ದೋ ಒಂದು ಪ್ರಸಂಗ ತಂದು ಅವತ್ತಿನ ಧ್ಯಾನ ಎಲ್ಲವನ್ನು ಹಾಳು ಮಾಡ್ಬಿಡುತ್ತೆ ಮನಸ್ಸು ಬುದ್ಧಿ. ಅವಕ್ಕೆ ಒಳಗಡೆ ಹೋಗ್ಬೇಕು, ಪರಮಾತ್ಮನ ಕಡೆಗೆ ಹೋಗ್ಬೇಕು ಅಂದ್ರೆ ಖಂಡಿತವಾಗೂ ಆಗಲ್ಲ. ಅದನ್ನು ಬಹಳ ಅಭ್ಯಾಸ ಮಾಡಿಸಿ ನಾವು ಒಳಗೆ ಹೋಗ್ಬೇಕು ಹೊರತು ಅಷ್ಟು ಸುಲಭ ಅಲ್ಲ ಇದು. ಬಂಧ ಮೋಕ್ಷಗಳೆರಡು ಬುದ್ಧಿಗೆ ಹೊರತು ಆತ್ಮಕ್ಕಲ್ಲ. ನಾವು ಬಂಧನ ಆಯ್ತು ಅಥವಾ ಮೋಕ್ಷ ಸಿಕ್ತು, ಅವುಗಳಿಂದ ಬಿಡುಗಡೆ ಆಯ್ತು ಎಂಬುದು ಬುದ್ಧಿಗೆ ಹೇಳುವ ಮಾತೇ ಹೊರತು ಆತ್ಮಕ್ಕಲ್ಲ. ಮುದ್ದೆಗಬ್ಬಿಣ ನೀರೊಳಿರಿಸಿದೊಡೆ ಅದ್ದುವುದು, ಬಳಿಕದನೆ ಪಾತ್ರೆಯ ತಿದ್ದಿದರೆ ತೇಲುವುದು. ತಿಳಿಯ ಪರಿಯಲಿ ಬುದ್ಧಿ ಹೊದ್ದಿ ಸಂಸ್ಕೃತಿ ಧರ್ಮವನುತ ಬದ್ಧವಾಗಿಹುದು. ಅಮಲಬೋಧ ಸದದ್ವಯಾತ್ಮನ ತಿಳಿದು ಜೀವನ್ಮುಕ್ತವಾಗಿಹುದು. ಕಬ್ಬಿಣದ ಗುಂಡನ್ನ ನೀರಿನಲ್ಲಿ ಇಟ್ರೆ ಮುಳುಗೋಗ್ಬಿಡುತ್ತೆ. ಅದನ್ನು ಪಾತ್ರೆ ಮಾಡಿದ್ರೆ ಪಾತ್ರೆಯನ್ನು ನೀರ್ ಮೇಲೆ ಇಟ್ಟರೆ ತೇಲುತ್ತೆ. ಸಂಸಾರಿಯಾದ ಬುದ್ಧಿ ಬಂಧನಕ್ಕೊಳಗಾಗಿದೆ. ಅಂದ್ರೆ ಯಾವಾಗ್ಲೂ ಹೊರಗಡೆನೇ ವಿಚಾರ ಮಾಡೋ ಬುದ್ಧಿ ಅದು ಬಂಧನದಿಂದ ಕೂಡಿದೆ. ನಿರ್ಮಲ ಬೋಧೆಯಿಂದ ಅದಕ್ಕೆ ಆತ್ಮಜ್ಞಾನವಾಗುತ್ತೆ. ಆವಾಗ ಅದು ಜೀವನ್ಮುಕ್ತವಾಗುತ್ತೆ. ಆವ ವಿಷಯವ ಹೊದ್ದಲದರೊಳು
ತೀವಿಕೊಂಡಿಗ ಬುದ್ಧಿ ಕೇಳಂತ ವಿಷಯದೊಳಗೆ ಎರಕವಾಗುತ್ತ ಬದ್ಧವಾಗಿಹುದು. ಕೇವಲಾನಂದಾನುಭವದೊಳು ಭಾವವದು ನೆಲೆಗೊಳ್ಳಲು ಬುದ್ಧಿಗೆ ಜೀವತನ ಒಳಿದೈಕ್ಯ ಒಪ್ಪುದು ಬ್ರಹ್ಮದೊಳಗೆಂದ. ಬುದ್ಧಿಗೆ ಯಾವ ವಿಷಯವನ್ನ ಅದು ಸಮೀಪಿಸುತ್ತೋ ಅದೇ ವಿಷಯದೊಡನೆ ಒಂದಾಗಿ ಬದ್ಧವಾಗುತ್ತೆ. ಯಾವ ವಿಷಯ ಬುದ್ಧಿಗೆ ಹತ್ತಿರವಾಯ್ತೋ ಆ ವಿಷಯವನ್ನ ಅದು ತಗೊಂಡು ಅದು ಸಂಪೂರ್ಣ ಆಗಿ ಆ ವಿಷಯದಲ್ಲೇ ಐಕ್ಯವಾಗ್ಬಿಡುತ್ತೆ. ಯಾವ ವಿಷಯ ಸಿಗುತ್ತೋ ಅದರಲ್ಲೇ ಬುದ್ಧಿ ಐಕ್ಯವಾಗುತ್ತೆ. ಇದಕ್ಕೆ ಬದ್ಧವಾಗೋದು ಅಂತ, ಅದಕ್ಕೆ ಬಂಧನಕ್ಕೆ ಒಳಗಾಗೋದು ಅಂತ. ಹೀಗೆ ವಿಷಯದಲ್ಲಿ ಬದ್ಧವಾಗುತ್ತೆ. ಕೇವಲ ಆನಂದ ಭವನದಲ್ಲಿ ನೆಲೆಗೊಳಿಸಿದರೆ ಬಂಧವು ಕಳಚಿ ಜೀವತ್ವವು ನಾಶವಾಗಿ ಆತ್ಮನಲ್ಲಿ ಒಂದಾಗುತ್ತದೆ. ಅದರಿಂದ ಏನ್ ಮಾಡ್ಬೇಕು, ಈ ಬುದ್ಧಿಗೆ ಪರಮಾತ್ಮನ ಸ್ಮರಣೆಯನ್ನು ಹಚ್ಬೇಕು. ಬುದ್ಧಿಗೆ ನೀವೇನ್ ಹಚ್ಚಿರೋ ಅದರಲ್ಲೇ ಬದ್ಧವಾಗುತ್ತೆ, ಅದರಲ್ಲೇ ಅದು ಬಂಧನಕ್ಕೊಳಗಾಗುತ್ತೆ. ಆದ್ರಿಂದ ಪರಮಾತ್ಮನ ಜ್ಞಾನ, ಪರಮಾತ್ಮನ ಸ್ಮರಣೆ, ಪರಮಾತ್ಮನ ಸತ್ಸಂಗ ಇವುಗಳಲ್ಲಿ ಬುದ್ಧಿಯನ್ನು ತೊಡಗಿಸಿದರೆ ಆವಾಗ ಅದರಲ್ಲೇ ಅದು ನೆಲೆಗೊಳಿಸುತ್ತೆ, ಅದರಲ್ಲೇ ಇರುತ್ತೆ, ಬೇರೆ ಎಲ್ಲೂ ಹೋಗಲ್ಲ. ಆವಾಗ ಆ ಬಂಧನವನ್ನು ಕಳಚಿ ಜೀವತ್ವವು ನಾಶವಾಗಿ ಆತ್ಮನಲ್ಲಿ ಒಂದೇ ಆಗುತ್ತೆ, ಅದೇ ಆತ್ಮವಾಗುತ್ತೆ. ಅದರಿಂದಲೇ ಹೇಳೋದು, ನಾವು ಬುದ್ಧಿ ಮನಸ್ಸುಗಳನ್ನ ನಾವು ಶುದ್ಧ ಮಾಡ್ಬೇಕಾದ್ರೆ ನಾವು ಪರಮಾತ್ಮನ ಸ್ಮರಣೆಯನ್ನು ಮಾಡ್ಬೇಕು, ಪರಮಾತ್ಮನನ್ನೇ ಅದಕ್ಕೆ ಕೊಡ್ಬೇಕು, ಆವಾಗ ಪರಮಾತ್ಮನೇ ಆಗುತ್ತೆ. ತನ್ನನರಿಯದುದೇ ಅವಿದ್ಯೆಯು ಅದಿನ್ನು ಶಾಸ್ತ್ರ ಶ್ರವಣದಿಂದಲಿ ನಿರ್ಣಯಿಸಿ ತನ್ನ ತಿಳಿಯಲು ಅವಿದ್ಯೆಯಡಗುವುದು. ತನ್ನನರಿವೊಡೆ ಸಾಧನವು ತನಗನ್ಯವೆನಿಸಿಗ ಬುದ್ಧಿ ನೋಡಲನ್ಯನಾತ್ಮನು ತನ್ನ ತಿಳಿದೊಡೆ ತಾನೆಲೆಯಬಹುದು. ತನ್ನನ್ನು ತಿಳಿಯದಿರುವುದೇ ಅವಿದ್ಯೆ. ಅವಿದ್ಯೆ ಏನು? ಅದು ತನ್ನನ್ನು ತಾನು ತಿಳಿಯದಿರುವುದು, ನಾನು ಯಾರು ಎಂಬುದನ್ನು ತಿಳಿಯದಿರುವುದಕ್ಕೆ ಅವಿದ್ಯೆ ಎಂದು ಕರೀತಾರೆ. ಆವಾಗ ಏನ್ ಮಾಡಬೇಕು, ವೇದಾಂತ ಶಾಸ್ತ್ರವನ್ನು ಕೇಳ್ಬೇಕು, ಮನಸ್ಸಿನಲ್ಲಿ ನಿಶ್ಚಯಿಸಿಕೊಂಡು ನಿಧಿಧ್ಯಾಸ ಪೂರ್ವಕವಾಗಿ ಅದನ್ನ ಅರಿತರೆ ಅವಿದ್ಯೆ ಅಡಿಗೆ ಹೋಗುತ್ತೆ. ನಾವು ಪರಮಾತ್ಮನ ಸ್ಮರಣೆ ಮಾಡ್ಬೇಕು, ಪೂಜಾದಿಗಳನ್ನ ಮಾಡ್ಬೇಕು, ಭಜನೆಗಳನ್ನ ಮಾಡ್ಬೇಕು, ಆಮೇಲೆ ಜಪ ಮಾಡ್ಬೇಕು. ಹೀಗೆ ನಿಧಿಧ್ಯಾಸ ಪೂರ್ವಕವಾಗಿ ನಾವು ಪರಿಶ್ರಮ ಪಡ್ಬೇಕು. ಅಂದ್ರೆ ನಿಧಿಧ್ಯಾಸ ಅಂದ್ರೆ ಹೇಗೆ, ನಾವು ಬೀರೊಳ್ಳೆ ಒಂದು 8-10 ಲಕ್ಷ ಇಟ್ಬಿಟ್ಟಿದೀವಿ. ಆವಾಗ ಏನ್ ಮಾಡ್ತಾನೆ ಮನುಷ್ಯ, ಯಾವಾಗ್ಲೂ ಆ ಬೀರು ಕಡೆಗೆ ಒಂದು ಮನಸ್ಸು. ಆಮೇಲೆ ತೆಗೆದು ನೋಡ್ತಾನೆ, ನೋಟಿನ ಕಂತೆ ಎಷ್ಟಿದ್ವು, 10 ಇದ್ವು, 15 ಇದ್ವು, ಎಲ್ಲ ಸರ ಪ್ರತಿ ಸರಿನೂ ಬಂದ್ ಎಣಿಸ್ತಾರೆ. ಅವನಿಗೆ ಬೇರೆ ಇಲ್ಲ, ಊಟ ಬೇಡ, ತಿಂಡಿ ಬೇಡ. ಊಟ ಮಾಡಿದ್ರೆ ಅಷ್ಟು ಟೈಮ್ನೊಳಗೆ ಅಲ್ಲಿ ಯಾರು ತಗೊಂಡ್ಬಿಡ್ತಾರೋ ನಾನು ದುಡ್ಡ ಅಂತ ಹೇಳಿ ಯಾವಾಗ್ಲೂ ನಿಧಿಧ್ಯಾಸ, ಆ ಬೀರು ಒಳಗಿರ್ತಕ್ಕಂಥ ಹಣದ ಧ್ಯಾಸವೇ ಧ್ಯಾಸ. ಹೀಗೆ ಮನುಷ್ಯ ಹೇಗೆ ನಿಧಿಧ್ಯಾಸವನ್ನು ಮಾಡ್ತಾರೋ ಹಾಗೆ ಪರಮಾತ್ಮನಲ್ಲಿ ನಿಧಿಧ್ಯಾಸ ಮಾಡ್ಬೇಕು. ಪರಮಾತ್ಮ ಯಾವಾಗ್ಲೂ ಪರಮಾತ್ಮ, ಊಟ ಮಾಡ್ಕ ಪರಮಾತ್ಮ, ಓಡಾಡ್ಬೇಕಾದ್ರೆ ಪರಮಾತ್ಮ. ಹೀಗೆ ಪರಮಾತ್ಮನನ್ನೇ ಯಾವಾಗಲೂ ನಿಧಿಧ್ಯಾಸ ಪೂರ್ವಕವಾಗಿ ಸ್ಮರಿಸಿದರೆ ಅವಿದ್ಯೆ ಎಂಬುದು ಹೋಗ್ಬಿಡುತ್ತೆ. ಆವಾಗ ತನ್ನನ್ನು ಅರಿಯಲು ಅನ್ಯವಾದ ಬುದ್ಧಿಯೇ ಸಾಧನವಾಗುತ್ತೆ. ತನ್ನನ್ನು ತಿಳಿಯೋದಕ್ಕೆ ಬುದ್ಧಿಯೇ ಅಡ್ಡಾಗಿರುತ್ತೆ. ಈಗೇನಿಲ್ಲ, ಬುದ್ಧಿಯೇ ಸಾಧನ, ಅದೇ ಆತ್ಮನನ್ನು ತೋರಿಸ್ಬಿಡುತ್ತೆ. ಆತ್ಮನಾದರೂ ಅದ್ವಯ ಸ್ವರೂಪ. ಆತ್ಮನನ್ನು ಅರಿತರೆ ಬುದ್ಧಿಯು ತಾನಾಗಿ ಇರ್ತದೆ. ಬುದ್ಧಿ ನಮಗೆ ಆತ್ಮನ ತಿಳಿದ್ರೆ ಬುದ್ಧಿ ಲಯವಾಗಿ ಹೋಗುತ್ತೆ, ಅಂದ್ರೆ ಅದಿರೋದೇ ಇಲ್ಲ ಅಂತ ಹೇಳಿ. ಅದು ನಿಮಿತ್ತದಿ ಬುದ್ಧಿ ಚಿತ್ತಿನ ಹದನ ವಿವರಿಸಿ ತಿಳಿದು ನಿಜವಾದುದನೆ ನಿಶ್ಚಯವಾಗಿ ತಾನೆಂದರಿದನಾತ್ಮಗಳ ವಿದಿತ ವಿದ್ಯಾದಿಗಳನುತ್ತಮ ಸದಮಲಾನಂದೈಕ ಘನ ಚಿತ್ಪದಗಳೆಂದಿಸೆ
ನಿನಗೆ ಜೀವನ್ ಮುಕ್ತಿಯಗದೆಂದ. ಆದ್ದರಿಂದ ಬುದ್ಧಿಯ ಮತ್ತು ಶುದ್ಧ ಚಿತ್ತ ಸ್ವರೂಪದ ವಿವರವನ್ನು ತಿಳಿದು ನಿಜವಾದುದು ತಾನೆಂದರಿತು ಉಪಾಸನೆ ಜ್ಞಾನ ವೈರಾಗ್ಯ ಭಕ್ತಿಗಳಿಂದ ಅನಾತ್ಮನನ್ನು ಅಲ್ಲಗಳಿದರೆ ಜೀವನ್ಮುಕ್ತಿಯಾಗುತ್ತದೆ. ಬುದ್ಧಿ ಸಾಕ್ಷಿಯಾದ ಆತ್ಮನನ್ನು ಸಾಧಿಸುವುದು ಹೀಗೆ. ನಾವು ಹೇಗೆ ಪರಮಾತ್ಮನನ್ನ ನಾವು ಪಡಿಬಹುದು ಅಂದ್ರೆ ಆತ್ಮವನ್ನು ನಾವು ಹೇಗೆ ಆತ್ಮವನ್ನ ಅರಿಬಹುದು ಅಂತ ಹೇಳಿದ್ರೆ, ಈ ಶುದ್ಧ ಬುದ್ಧಿಯು ಶುದ್ಧ ಸ್ವರೂಪವಾಗಿ ಆಗ್ಬೇಕು. ಆವಾಗ ಶುದ್ಧ ಸ್ವರೂಪ ಆಗೋದು ಹೇಗೆ? ಈ ನಾವು ಪರಮಾತ್ಮನ ಸ್ಮರಣೆಯನ್ನು ನಿರಂತರವಾಗಿ ಕೊಡಬೇಕು. ಆವಾಗ ನಿಜವಾದ್ದು ತಾನೇ ಯಾವುದೊಂದು ಅರಿಯುತ್ತೆ. ಉಪಾಸನೆ ಜ್ಞಾನ ವೈರಾಗ್ಯ ಭಕ್ತಗಳಿಂದ ಅನಾತ್ಮಗಳನ್ನು ಅಲ್ಲಗಳೆಯಬೇಕು. ಯಾವುದು ಆತ್ಮವಲ್ಲ ಎಂಬುದನ್ನ ನಾವು ವಿಚಾರ ಮಾಡಬೇಕು. ಆವಾಗ ಜೀವನ್ ಮುಕ್ತಿ ಆಗುತ್ತೆ. ಬುದ್ಧಿ ಸಾಕ್ಷಿಯಾದ ಆತ್ಮನನ್ನು ಸಾಧಿಸುವ ಬಗೆ ಹೀಗೆ ಅಂತ ಹೇಳ್ತಾರೆ. ಇಂತು ತ್ವಂಪದ ಲಕ್ಷ್ಯವನು ದೃಷ್ಟಾಂತ ಪೂರ್ವಕವಾಗಿ ನೆರೆ ತಿಳಿವಂತೆ ಚಿದ್ಭೇದ ಲಕ್ಷಣದಿಂದ ಬೋಧಿಸಲು ಭ್ರಾಂತಿಯಳಿದು ನಿಜಾನುಭವ ವಿಶ್ರಾಂತಿ ಸುಖಮಯನಾಗಿ ಶುಕನು ಏಕಾಂತದಲ್ಲಿ ಚಿಂತಿಸಿದ ಸಹಜಾನಂದ ಗುರುಪದವಾ. ಹೀಗೆ ವ್ಯಾಸಮಹರ್ಷಿಗಳು ತ್ವಂಪದದ ಲಕ್ಷಾರ್ಥವನ್ನು ದುಷ್ಟಾಂತಗಳ ಪೂರಕವಾಗಿ ಅನೇಕ ದುಷ್ಟಾಂತಗಳನ್ನು ಕೊಟ್ಟು ಬೋಧಿಸಿದ್ರು. ಆವಾಗ ಶುಕನಿಗೆ ಭ್ರಾಂತಿ ಎಂಬುದು ಹೋಗೇ ಬಿಟ್ಟು, ಅದನ್ನು ಕೇಳಿದ ಶುಕನಿಗೆ ಆ ಕ್ಷಣವೇ ಭ್ರಾಂತಿ ಎಂಬುದು ಹೋಯ್ತು. ನಾನು ದೇಹ ಎಂಬ ಭ್ರಾಂತಿ ಹೋದೈತೆ, ನಾನು ಮನಸ್ಸು ಬುದ್ಧಿ ಎಂಬ ಭ್ರಾಂತಿ ಇವೆಲ್ಲವೂ ಕಳೆದು ಸಹಜಾನಂದ ಗುರುಪದವನ್ನ ಸ್ಮರಿಸಿದ. ಅವಾಗ ನಿಜವಾದ ಆ ಆತ್ಮನನ್ನ ಅವರು ಕಂಡ್ಕೊಂಡು ಗುರುಪದವನ್ನು ಸ್ಮರಿಸಿದರು, ಆನಂದವನ್ನು ಅನುಭವಿಸಿದರು. ಪಂಚವಿಂಶತಿ ತತ್ವದೂರ ವಿರಿಂಚಿ ಮುಖ್ಯ ಸುರಾಳಿ ವಂದಿತ ಪಂಚಶರಹರ ಪಾಶಭಂಜನ ಪರಮ ಕಾರುಣಿಕ ಪಂಚವದನ ಪರಾಪರಾತ್ಪರ ಪಂಚಕೃತ್ಯ ಪ್ರವರ್ತಿತಾರ್ಥ ಪ್ರಪಂಚ ರೂಪನೆ ಮಲ್ಲಿಕಾರ್ಜುನ ಸಲಗು ಮೂಜಗವ. ಶ್ರೀಶೈಲ ಮಲ್ಲಿಕಾರ್ಜುನನ್ನ ಕವಿಗಳು ಮಹಾಲಿಂಗರಂಗರು ಈ ರೀತಿಯಾಗಿ ಸ್ಮರಿಸ್ತಾರೆ. ಶ್ರೀ ಮಲ್ಲಿಕಾರ್ಜುನನು ಪಂಚವಿಂಶತಿ ತತ್ವಗಳ ಆಚೆ ಆಗಿದ್ದಾನೆ. ಪಂಚವಿಂಶತಿ 25 ತತ್ವಗಳ ಆಚೆ ಇದ್ದಾನೆ. ಬ್ರಹ್ಮಾದಿ ದೇವತೆಗಳು ಅವನಿಗೆ ವಂದಿಸ್ತಾರೆ. ಬ್ರಹ್ಮಾದಿ ಎಲ್ಲಾ ದೇವತೆಗಳಿಗೂ ಅವರು ಶ್ರೀಶೈಲ ಮಲ್ಲಿಕಾರ್ಜುನ ವಂದಿಸ್ತಾರೆ. ಆಮೇಲೆ ಮನ್ಮಥನಿಗೆ ಪಂಚಬಾಣಗಳನ್ನು ಖಂಡಿಸಲು ಮನ್ಮಥನಿಂದ ಬಿಡಲ್ಪಟ್ಟ ಪಂಚಬಾಣಗಳನ್ನು ಕೂಡ ಖಂಡಿಸಿದವನು ಈಶ್ವರ. ಪಂಚಬಾಣಗಳಿಂದ ಎಲ್ಲರನ್ನೂ ಕೂಡ ಮನ್ಮಥ ಮರಳು ಮಾಡ್ತಾನೆ. ಆದ್ರೆ ಈಶ್ವರನ್ನ ಮರಳು ಮಾಡಕ್ಕೆ ಅವನಿಗೆ ಆಗ್ಲಿಲ್ಲ. ಮಲ ಮಾಯೆ ಕರ್ಮ ತಿರೋದಾಯಕ ಬಿಂದು ಎಂಬ ಪಂಚಪಾಶಗಳನ್ನು ನಾಶ ಮಾಡ್ತಾನೆ ಯಾರು? ಈಶ್ವರ. ಪರಮ ಕರುಣಾಶಾಲಿ. ಅಷ್ಟೆಲ್ಲ ಇದ್ರು ಕೂಡ ಭಕ್ತರ ಬಗ್ಗೆ ಬಹಳ ಕರುಣೆ ಉಳ್ಳವನು, 5 ಮುಖವುಳ್ಳವನು. ಅವನಿಗೆ 5 ಮುಖಗಳಿವೆ. ಹೆಚ್ಚಿನದಕ್ಕಿಂತ ಹೆಚ್ಚಿನದವನು, ಬಹಳ ಹೆಚ್ಚಪ್ಪ. ಇವನಿಗೆ ಬಿಟ್ರೆ ಬೇರೆ ಇವನೇ ಇಲ್ಲ. ಅಷ್ಟು ಬಹಳ ಹೆಚ್ಚಿನ ಒಂದು ವ್ಯಕ್ತಿ ಅಂದ್ರೆ ಅವನೇ. ಕೃಷಿ ಸ್ಥಿತಿ ಲಯ, ಸೃಷ್ಟಿ ಸ್ಥಿತಿ ಲಯ, ನಿಗ್ರಹ ಅನುಗ್ರಹ ಎಂಬ ಪಂಚಕೃತ್ಯಗಳನ್ನು ಮಾಡುವನು. ಸೃಷ್ಟಿ ಸ್ಥಿತಿ ಲಯ, ನಿಗ್ರಹ ಅನುಗ್ರಹ
ಈ 5 ಕೆಲಸಗಳನ್ನು ಮಾಡತಕ್ಕಂಥವನು ಅವನೇ ಪರಮೇಶ್ವರ. ಅವನೇ ಪ್ರಪಂಚ ರೂಪದಲ್ಲಿದ್ದಾನೆ. ಇಲ್ಲೆಲ್ಲ ಪ್ರಪಂಚ ರೂಪದಲ್ಲಿ ಅವನು ಇದ್ದು ಈ ಪ್ರಪಂಚ ನಡೆಸ್ತಾನೆ. ಪ್ರಪಂಚದಲ್ಲಿ ಇದ್ದು ಈ ಪ್ರಪಂಚವನ್ನು ನಡೆಸ್ತಾನೆ. ಯಾರನ್ನೂ ಬಿಟ್ಟಿಲ್ಲ ಈ ಪ್ರಪಂಚ ನಡೆಸಕ್ಕೆ. ಅವನೇ ಇದ್ದಾನೆ. ಅವನೇ ಎಲ್ಲ ವಸ್ತುಗಳಲ್ಲೂ ಎಲ್ಲಾ ಕಡೆಗೂ ಅವನೇ ಇದ್ದಾನೆ. ಅವನು ಇರೋದ್ರಿಂದ ಕೆಲಸಗಳು ನಡೀತವೆ. ಒಬ್ಬ ಯಜಮಾನ ಇದ್ರೆ ಮನೆಯಲ್ಲಿ ಎಲ್ಲಾ ಕೆಲಸಗಳು ಬಹಳ ಸುಲಭವಾಗಿ ಅವನೇನ್ ಮಾಡೋದ್ ಬೇಕಿಲ್ಲ. ಅವನಿದ್ರೆ ಸಾಕು. ಅವನಿಲ್ಲ ಅಂದ್ರೆ ಎಲ್ಲ ವ್ಯತ್ಯಾಸವಾಗಿ ಹೋಗ್ತವೆ. ಹಾಗೆ ಈ ಪ್ರಪಂಚದಲ್ಲಿ ಅವನು ಎಲ್ಲಾ ಕಡೆಗೂ ಅವನೇ ಇರೋದ್ರಿಂದ ಪ್ರಪಂಚದ ಕಾರ್ಯ ಸುಲಲಿತವಾಗಿ ನಡೀತಾ ಇದೆ ಅಂತ ಹೇಳಿ ಈ ಶ್ರೀಶೈಲ ಮಲ್ಲಿಕಾರ್ಜುನ ನಡೆಸ್ತಾ ಶ್ರೀಮತ್ ಪರಮಹಂಸ ಗುರುರಾಜಾಚಾರ್ಯ ಸಹಜಾನಂದ ಗುರುವರ್ಯ ಪಾದಕಮಲ ಬೃಂಗಾಯಮಾನ ಸಹವಾಸ ಮಹಾಲಿಂಗರಂಗ ವೇಚಿತ ಅನುಭವಾಮೃತ ಎಂಬ ಗ್ರಂಥದಲ್ಲಿ ಸ್ವಪದಾರ್ಥ ಶೋಧನೆ ಎಂಬ 3ನೇ ಅಧ್ಯಾಯ ಮುಗಿಯಿತು. ಶ್ರೀಮತ್ ಪರಮಹಂಸ ಪರಿವರಾಜಕಾಚಾರ್ಯ ಸಹಜಾನಂದ ಗುರುಗಳು ಅವರು ಪರಿವರಾಜಕ ಸನ್ಯಾಸಿಗಳು ಗುರುಗಳು ಅವರ ಪಾದಗಳಲ್ಲಿ ಸೇವೆ ಮಾಡಿರ್ತಕ್ಕಂಥ ಸಹವಾಸಿ ಮಹಾಲಿಂಗರಂಗರು ವಿರಚಿಸಿದ ಅವರು ರಚಿಸಿದ ಅನುಭವಾಮೃತ ಎಂಬ ಗ್ರಂಥದಲ್ಲಿ ಸಂಪದಾರ್ಥ ಶೋಧನೆ ಎಂಬ 3ನೇ ಅಧ್ಯಾಯ ಮುಗಿಯಿತು. 3ನೇ ಅಧ್ಯಾಯ ನಾವು ಕೂಡ ಮುಗಿಸಿದೀವಿ. ಸಂಪದಾರ್ಥವನ್ನು ಶೋಧನೆ ಹೇಳಿದ್ವಿ. ಮುಂದಿನ ದಿನಗಳಲ್ಲಿ ಹಸಿ ಪದವನ್ನ ಹೇಳಲಾಗುತ್ತೆ. ಬಹಳ ಮುಖ್ಯವಾದ 3 ಪದಗಳು ಅಂದ್ರೆ ತತ್ ತ್ವಂ, ಅದು ತತ್ ಅಂದ್ರೆ ಅದು, ತ್ವಂ ಅಂದ್ರೆ ನೀನು, ಹಸಿ ಅಂದ್ರೆ ಆಗಿದ್ದೀಯೆ ಎಂಬ 3 ಬಹಳ ಮುಖ್ಯವಾದ ಅರ್ಥಗಳಿಂದ ಅನುಭವಾಮೃತದಲ್ಲಿ ಬಹಳ ಚೆನ್ನಾಗಿ ವಿವರಿಸಿದೆ. ಅದನ್ನ ನಾವು ನಮ್ಮ ಕೈಲಾದಷ್ಟು ಪರಮಾತ್ಮ ಬುದ್ಧಿ ಕೊಟ್ಟಷ್ಟು ನಾವು ಇದನ್ನ ಬಹಳ ಕೆಲವೇ ಪದ್ಯಗಳನ್ನು ಆರಿಸಿ ಹೇಳಿದ್ವಿ. ಎಲ್ಲಾ ಪದ್ಯಗಳನ್ನು ಹೇಳಕ್ಕೆ ಅವಕಾಶ ಇಲ್ಲ. ಅವು ಪುನಃ ಮತ್ತೆ ನಮಗೆ ಅವಕಾಶ ಇದ್ದಾಗ ಅವುಗಳನ್ನ ಹೇಳೋಣ. ಪದಾರ್ಥವನ್ನ ಶೋಧನೆಯನ್ನ ಹೇಳಿದ್ವಿ. ಇದರಲ್ಲಿ ಏನಾದ್ರು ತಪ್ಪುಗಳಿದ್ರೆ ಭಗವದ್ ಭಕ್ತರಾದ ಶಂಕರಲಿಂಗ ಭಗವಾನರ ಭಕ್ತರಾದ ಅಪ್ಪನ ಭಕ್ತರು ಇದನ್ನೆಲ್ಲ ಕ್ಷಮಿಸ್ಬೇಕು ಅಂತ ಹೇಳಿ ಮಾರ್ಗದರ್ಶನ ನೀಡಬೇಕು ಅಂತ ಹೇಳಿ ಹೇಳ್ತಾ ನನ್ನ ಈ 2 ಮಾತನ್ನ ಮುಗಿಸ್ತೇನೆ. ಈ ಒಂದು ಉಪನ್ಯಾಸಗಳನ್ನ ಅಪ್ಪನ ಪಾದಾರವಿಂದಗಳಿಗೆ ಅರ್ಪಿಸ್ತೇನೆ. ನಾವು ಇಷ್ಟೊತ್ತು ತ್ವಂಪದ ಅರ್ಥದ ಒಂದು ವಿವರಣೆಯನ್ನ ಕೇಳಿದ್ವಿ. ಬಹಳ ಅದ್ಭುತವಾಗಿದೆ. ಮಹಾಲಿಂಗರಂಗರು ಎಷ್ಟು ನಮಗೆ ಸುಲಭ ಮಾಡ್ಕೊಡ್ಬೋದೋ ಅಷ್ಟು ಸುಲಭ ಮಾಡಿ ಬಹಳಷ್ಟು ಎಷ್ಟು ದೃಷ್ಟಾಂತಗಳನ್ನ ಕೇಳಿದ್ವಿ ಇವತ್ತು. ಬಹಳಷ್ಟು ಉದಾಹರಣೆಗಳೊಂದಿಗೆ ವಿವರಣೆ ಕೊಟ್ಟಿದ್ದಾರೆ. ಆದ್ರೂ ನಮಗೆ ಇನ್ನೊಂದ್ ಯಾವ್ದೋ ವಿಚಾರವನ್ನ ತಿಳ್ಕೊಳ್ಳೋದು ಬಹಳ ಸುಲಭ. ಅದೇನೋ ಒಂದ್ ಬೇರೆ ತಿಳ್ಕೊಂಡ್ವಿ, ನಮ್ಮಿಂದ ಬೇರೆ ಆಗಿರೋದನ್ನ ಯಾವ್ದ್ ಬೇಕಾದ್ರೂ ನಾವು ತಿಳ್ಕೊಬೋದು. ಅದ್ ಬಹಳ ಕಷ್ಟ ಅಂದ್ರೂನು ಕೂಡ ಅದು ಇದ್ರಷ್ಟಲ್ಲ, ಇದಕ್ಕಿನ್ನ ಎಲ್ಲವೂ ಸುಲಭನೇ. ಹೊರಗಡೆ ನಮ್ಮನ್ ಬಿಟ್ಟು ಏನೇ ತಿಳಿಯೋದು ಸುಲಭ, ಆದ್ರೆ ನಮ್ಮನ್ನ ನಾವು ತಿಳಿಯೋದು ಅದು ನೀನೇ ಆಗಿದ್ದೀಯಾ ಅಂತ ಅನ್ಬೇಕಾರೆ ಅದನ್ನ ನಾವು ತಿಳಿಯೋದು ಎಷ್ಟು ಕಷ್ಟ. ಇಷ್ಟು ಉದಾಹರಣೆಗಳನ್ನ ಕೊಟ್ರು ಕೂಡ ಅನ್ನೋದು ಈ ಅನುಭವಾಮೃತ ಕೇಳಿದಾಗ ಅವಾಗ ಅದು ಸುಲಭ ಆಗ್ತಾ ಇದೆ ಅಂತಾನು ಅನ್ಸತ್ತೆ. ಆದ್ರೆ ಅದು ಎಷ್ಟು ಕಷ್ಟ ಇದೆಯಲ್ಲ, ಅದು ಅಲ್ಲಿಗೆ ರೀಚ್ ಆಗೋದು, ನಾವು ಅದನ್ನ ಸಾಧನೆ ಮಾಡೋದು, ಆ ರೀಚ್ ಆಗೋದು ಅನ್ನೋದು, ಹಸಿ ಅಂತ ಮುಂದೆ ನಾವು ಏನ್ ಕೇಳ್ತೀವಲ್ಲ, ಆ ಹಸಿ ಅನ್ನೋದ್ರಲ್ಲಿ ನಾವು ಕೂಡೋದು ಎಷ್ಟು ಕಷ್ಟ ಇದೆ ಅನ್ನೋದು ಅದು ಕೂಡ ಅನ್ಸತ್ತೆ. ದೃಷ್ಟಾಂತಗಳು ಕೇಳಿದಾಗ ಎಲ್ಲೋ ಒಂದ್ ಕಡೆ ಹೌದು ಇದು ಹಿಂಗೆ ಅಂತ ಅನ್ಸಿದ್ರುನು ಆ ತಕ್ಷಣ ಇನ್ನೊಂದ್ ಕ್ಷಣದಲ್ಲಿ ಹೌದಾ ಹಂಗ ಅಂತ ಹೇಳ್ಬಿಟ್ಟು ತಕ್ಷಣ ಅದು ಒಂದ್ ಗೊಂದಲನು ಶುರು ಆಗತ್ತೆ. ಹಾಗೆ ಅಷ್ಟು ಕಷ್ಟ ಅನ್ನೋದು ನಮ್ಮನ್ನ ನಾವು ತಿಳಿಯೋದು ಅನ್ನೋದು ಈ ಪರಿಯಾದ ಕಷ್ಟ. ಅದಕ್ಕೆ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡ ವಿದ್ಯೆ ಅಂದ್ರೆ ಆತ್ಮವಿದ್ಯೆ ಅಂತ ಹೇಳ್ತಾರೆ. ಅದು ಅತಿ ಕಷ್ಟವಾದ್ದು ಅಂದ್ರೆ ಆತ್ಮವಿದ್ಯೆ. ಎಲ್ಲಾ ವಿದ್ಯೆಗಳು ಅದ್ರ ಮುಂದೆ ಯಾವ್ದ್ ಬೇಕಾದ್ರೂ ನಾವು ತಿಳ್ಕೊಂಬಿಡ್ಬೋದ, ಯಾವ್ದು ಅಷ್ಟು ಕಷ್ಟ ಅಲ್ಲ ಅಂತ. ಹಂಗೆ ಇವತ್ತು ಇದನ್ನ ಕೇಳ್ಬಿಟ್ಟು ಅನ್ಸಿದ್ದು ಬಹಳ ಈ ಕಷ್ಟವಾದನ್ನ ಅನುಭವ ಅಮೃತ ಮಹಾಲಿಂಗರಂಗರು ಏನ್ ಬರ್ದಿದ್ದಾರೆ, ವ್ಯಾಸರು ಶುಕರಿಗೆ ಹೇಳಿದ್ದು, ಅದನ್ನ ಮಹಾಲಿಂಗರಂಗರು ಕನ್ನಡದಲ್ಲಿ ಸುಲಲಿತ ಮಾಡಿದ್ದು, ಅದನ್ನ ಮತ್ತೆ ಅರಸೆಯವರು ಶಂಕರಯ್ಯನವರು ಅದನ್ನ ವಿವರಣೆ ಕೊಟ್ಟು ಆ ಕನ್ನಡದ ಪದ್ಯಗಳಿಗೆ ಮತ್ತಷ್ಟು ಸುಲಲಿತ ಮಾಡಿದ್ದಾರೆ. ಅದನ್ನ ಮತ್ತೆ ನಾವು ನಮ್ಮ ಸತ್ಸಂಗದಲ್ಲಿ
ಮತ್ತಷ್ಟು ಇನ್ನೊಂದು ಅಷ್ಟು ಅದರ ಅರ್ಥವನ್ನು ವಿವರಣೆಯನ್ನ ಮತ್ತೆ ಕೇಳ್ತಾ ಇದ್ದೀವಿ. ಹೀಗೆ ಅಲ್ಲಿಂದ ಹೀಗೆ ಹರಿದು ನಮ್ವರೆಗೂ ಬಂದಿದೆ. ಅದು ಆ ಒಂದು ನಮ್ಗೆ ಇಷ್ಟು ಮಟ್ಟಿಗೆ ಸಿಗ್ತಾ ಇರೋದು ಅಪ್ಪನ ಒಂದು ಕೃಪೆ ಅಂತ ಹೇಳಿ, ನಾನು ಇದನ್ನ ಹೇಳಿದ HY ರಾಮರಾವ್ ಅವರಿಗೆ ಎಲ್ಲರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತೇನೆ. ಎಲ್ಲರ ಪರವಾಗಿ ಬಹಳ ಚೆನ್ನಾಗಿತ್ತು. ಆ ಒಂದು ಜೊತೆಗೆ ಆ ಶ್ಲೋಕಗಳನ್ನ ಕೇಳುವಾಗ ಅರ್ಥ ಅನ್ನೋದು ಬುದ್ಧಿಗೆ ಆಗೋದು, ಬುದ್ಧಿ ಬಗ್ಗೆನೇ ಇವತ್ತು ಕೇಳಿದ್ವಿ. ಆದ್ರೆ ಆ ಶ್ಲೋಕ ಕೇಳಿದಾಗ ಅದು ಸೀದಾ ಒಂಥರ ಹೃದಯಕ್ಕೆ ಮುಟ್ಟತ್ತೆ. ಅಷ್ಟು ಚೆನ್ನಾಗಿದೆ ಆ ಶ್ಲೋಕಗಳು. ಅದು ಅರ್ಥ ಅನ್ನೋದು ನೆಕ್ಸ್ಟ್, ಆದ್ರೆ ಶ್ಲೋಕ ಸೀದಾ ಒಂಥರ ಹೃದಯಕ್ಕೆ ಮುಟ್ಟೋ ತರ ಇದೆ. ಬಹಳ ಚೆನ್ನಾಗಿತ್ತು. ಶ್ಲೋಕ ಕೇಳಕ್ಕೆ ಒಂದು ಆನಂದ ಆಯ್ತು. ಧನ್ಯವಾದಗಳು ನಿರ್ಮಲಾ ಅವರಿಗೂ ಕೂಡ, ಸತ್ಸಂಗಕ್ಕೆ ಬಂದಂತ ಎಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಮುಂದೆ ಹಸಿಪದವನ್ನ ಕೇಳೋಣ. ಮುಂದಿನ ದಿನಗಳಲ್ಲಿ, ಮುಂದಿನ ವಾರ ಹಸಿಪದದ ಮೊದಲನೇ ಒಂದು ಭಾಗವನ್ನು ಕೇಳೋಣ. ನಂತರದ ದಿನಗಳಲ್ಲಿ ಹಸಿಪದದ ಮುಂದುವರೆದ ಭಾಗಗಳನ್ನ ನಾವು ಕೇಳಿ ಈ ಅನುಭವಾಮೃತವನ್ನ ತಕ್ಕ ಮಟ್ಟಿಗೆ ಒಂದು ಮಟ್ಟಿಗೆ ನಾವು ಈ ಸತ್ಸಂಗದಲ್ಲಿ ತಿಳ್ಕೊಳ್ಳೋಣ. ಆದರೆ ಅದನ್ನ ಕೂತ್ಕೊಂಡು ನಾವು ಅಧ್ಯಯನ ಸ್ವತಃ ಮಾಡಿದಾಗ ಅದು ಇನ್ನೂ ಒಂದು ಹೆಚ್ಚಿನ ಮಟ್ಟದಲ್ಲಿ ಅದು ತಿಳಿಯತ್ತೆ ಅಂತ ನನಗನ್ಸತ್ತೆ. ಯಾರಾದ್ರೂ ಏನಾದ್ರೂ ವ್ಯಕ್ತಪಡಿಸ್ಬೇಕು ಅನ್ನೋ ಇಚ್ಛೆ ಇದ್ದಲ್ಲಿ ಖಂಡಿತ ವ್ಯಕ್ತಪಡಿಸ್ಬೋದು. ನಮಸ್ಕಾರ. ತುಂಬಾನೇ ಚೆನ್ನಾಗಿತ್ತು ಚಿಕ್ಕಮ್ಮ ಇಬ್ರದ್ದು ಕೇಳಕ್ಕೆ. ನಮ್ಗಂತೂ ಆನಂದ ಆಯ್ತು. ಶುಕಮುನಿಗಳಿಗೆ ವೇದವ್ಯಾಸರು ಹೇಗೆ ಆನಂದ ಕೊಟ್ರೋ, ಈ ಕೇಳೋದ್ರಿಂದ ಅಟ್ಲೀಸ್ಟ್ ಅನುಭವ ಇಲ್ಲದೆ ಇದ್ರು ಕೇಳೋದ್ರಿಂದ ಏನೋ ಒಂದು ಮನಸ್ಸಿಗೆ ಸಂತೋಷ ಅನ್ನೋ ಸಿಕ್ತು ಅಂತ ಹೇಳ್ಬೋದು. ನಿಜವಾಗ್ಲೂ ಬಹಳ ದೊಡ್ಡ ಗ್ರಂಥ ಇದು. ಅನುಭವದಿಂದನೇ ಪಡಿಬೇಕು. ಸುನೀತಾ ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಹಸಿಪದವನ್ನು ಸಹ ಕೇಳಲಿಕ್ಕೆ ನಾವು ಕಾಯ್ತಾ ಇದ್ದೀವಿ. ತುಂಬಾ ಧನ್ಯವಾದಗಳು. ಇಬ್ರು ತುಂಬಾ ಚೆನ್ನಾಗಿ ಹೇಳಿದ್ರಿ, ಮನ ಮುಟ್ಟಾಗಿತ್ತು. ಧನ್ಯವಾದಗಳು. ಮತ್ತೆ ಯಾರಾದ್ರೂ ನಿಮ್ಮ ಏನಾದ್ರೂ ಅನಿಸಿಕೆ ಇದ್ರೆ, ಏನಾದ್ರೂ ವ್ಯಕ್ತಪಡಿಸ್ಬೇಕು ಅನ್ನೋದಿದ್ರೆ ಖಂಡಿತ ವ್ಯಕ್ತಪಡಿಸಿ. ಸರಿ, ಹಾಗಿದ್ರೆ ಇವತ್ತಿನ ಒಂದು ಸಮಯನೂ ಆಗ್ತಾ ಇದೆ. ಸತ್ಸಂಗವನ್ನ ಮುಕ್ತಾಯ ಮಾಡೋಣ. ಮುಂದಿನ ವಾರ ಮತ್ತೆ ಹಸಿಪದದ ಅರ್ಥವನ್ನು ಕೇಳಲು ಮತ್ತೆ ಎಲ್ಲರೂ ಒಟ್ಟಿಗೆ ಸೇರೋಣ. ಸರ್ವೇ ಜನಾಃ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಗುರುದೇವ ದತ್ತ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ. ಜೈ ಶಂಕರಲಿಂಗ.